ನಾನೇ ಸಿದ್ಧನಾಗಿಲ್ಲ. ನಾನೇ ಸಿದ್ಧನಾಗಿಲ್ಲ ಅಂತ ನಾನು ಹೇಳ್ಬೋದು, ಗೊತ್ತೈತಲ್ಲ. ಅದಕ್ಕೆ ನಿಜವಾಗ್ಲೂ ಅದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ ಹೇಳಲಿಕ್ಕೆ ಈ ಒಂದು ಮಾತು. ಬಟ್ ಆದಷ್ಟು ಸಿದ್ಧತೆ ಬೇಡ್ತಾ ಇದ್ದೇನೆ, ಕೃಪೆ ಬೇಡ್ತಾ ಇದ್ದೇನೆ. ಅಪ್ಪ ತಂದೆ, ಈ ಕ್ಷಣ ನಾನು ರೆಡಿ ಇರ್ಲಿಕ್ಕೆ. ಎಲ್ಲ ನೆರವೇರಿತು, ನೀವು ಕೊಟ್ಟ ಕಾರ್ಯ ಎಲ್ಲ ಮಾಡಿ ಮುಗಿಸಿದ್ದೇನೆ. ಪೌಲ ಹೇಳ್ತಾನಲ್ಲ, ಬಹಳ ಚೆನ್ನಾಗಿ ಹೇಳ್ತಾನೆ ತಿಮೋತಿ ಪತ್ರದಲ್ಲಿ, 2 ತಿಮೋತಿ 4ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾನೆ ಏನು, ನಾನು ನನ್ನ ಓಟವನ್ನ ಮುಗಿಸಿದ್ದೇನೆ, ಓಟವನ್ನ ಮುಗಿಸಿದ್ದೇನೆ. 4ನೇ ಅಧ್ಯಾಯದಲ್ಲಿ 2 ತಿಮೋತಿ 4ನೇ ಅಧ್ಯಾಯ ವಚನ 6, ನಾನು ಯಜ್ಞ ಪಶುವಾಗಿ ಅರ್ಪಿತನಾಗುವ ಸಮಯ ಬಂದಿದೆ, ಲೋಕದಿಂದ ತೆರಳಬೇಕಾದ ಕಾಲ ಕೂಡಿ ಬಂದಿದೆ, ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟ ಮುಗಿಸಿದ್ದೇನೆ, ವಿಶ್ವಾಸ ಕಾಪಾಡಿಕೊಂಡು ಬಂದಿದ್ದೇನೆ. ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿವಂತ ನ್ಯಾಯಾಧೀಶ ಪ್ರಭು ನನಗೆ ಅದರಿಂದ ಕೊಡ್ತಾರೆ. ನೋಡಿ ಎಂತ ಮಾತುಗಳು ಪೌಲ ಹೇಳಿದ್ದನ್ನು. ನಾನು ಯಜ್ಞ ಪಶುವಾಗಿ ಅರ್ಪಿತನಾಗುವ ಸಮಯ ಬಂದಿದೆ, ಲೋಕಂತ ಹೇಳುವ ಕಾಲ ಕೂಡಿ ಬಂದಿದೆ. ಎರಡೂ ಕೂಡಿ ಬಂದಿದೆ. ಅದು ಕೊಯಿನ್ಸೈಡೆನ್ಸ್ ಅಂತ ಹೇಳ್ತೀವ, ಅಥವಾ ಕೆಲವು ಸತಿ ಹೇಳ್ತಾರಲ್ಲ ಏನಾದ್ರು ಆಗ್ಬಾರ್ದು ನಡೀತು, ಬಟ್ ಅದು ಕೊಯಿನ್ಸೈಡೆನ್ಸ್. ಇಲ್ಲಿ ಪೌಲ ಹೇಳ್ತಾನೆ ಕೊಯಿನ್ಸೈಡೆನ್ಸ್, ಬಹಳ ಸ್ಪರ್ಧೆಯಲ್ಲಿ ಯಾವುದು ಯಜ್ಞ ಪಶುವಾಗಿ ಅರ್ಪಿತನಾಗುವ ಕಾಲ ಬಂದಿದೆ ಮತ್ತು ಈ ಲೋಕದಿಂದ ತೆರಳುವ ಕಾಲನು ಬಂದಿದೆ. ಎರಡು ಗೊತ್ತಾಯ್ತಲ್ಲ, ದೇವರ ಯೋಜನೆ ಅದಲ್ವಾ. ಅದು ಕೊಯಿನ್ಸಿಡೆನ್ಸ್ ಅಲ್ಲ, ಅದು ಪೌಲ ಏನೋ ಆಗ್ಬಾರ್ದು ನಡೆಯಿತು ಕೊಯಿನ್ಸಿಡೆನ್ಸ್ ಅಂತ ಇಲ್ಲ. ಇದು ಪೌಲ ಅದಕ್ಕೆ ಪ್ರಾರ್ಥನೆ ಮಾಡ್ತಿದ್ದ, ಅದಕ್ಕೆ ಕಾಯ್ತಿದ್ದ, ಯಜ್ಞ ಪಶುವಾಗಿ ಅರ್ಪಿತನಾಗುವ ಕಾಲ ನನ್ ಬೇಕು ಅಂತ. ಅದಕ್ಕೆ ನೋಡಿ ಪೌಲ ಎಷ್ಟು ಆಸೆ ಪಟ್ಟಿದ್ದಲ್ವಾ. ಇದು ಪ್ರೇಷಿತರ ಕಾರ್ಯಕ್ರಮಗಳಲ್ಲೂ ಕೂಡ ಒಂದ್ ಕಡೆ ಅಲ್ಲಿ ಪೌಲ ಯಾಗಬ ಎಂಬ ಪ್ರವಾದಿ ಹೇಳ್ತಾನಲ್ವಾ, ಕ್ಲಿಯರ್ ಆಗಿ ಹೇಳ್ತಾನೆ, ಈ ಬೆಲ್ಟ್ ಯಾರ್ದು. 21 ಪ್ರೇಷ ಕಾರ್ಯಕ್ರಮಗಳು 21ನೇ ಅಧ್ಯಾಯ ವಚನ 11, ಈ ಸೊಂಟದ ಪಟ್ಟಿ ಯಾರ್ದು, ಅವರನ್ನ ಜೆರುಸಲೇಮಿನಲ್ಲಿ ಯಹೂದ್ಯರು ಹೀಗೆ ಕಟ್ಟಿ ಅನ್ಯ ಧರ್ಮೀಯರ ವಶಕ್ಕೆ ಒಪ್ಪಿಸುವರು. ಕಟ್ಟಿ ಈ ತರ ಬೆಲ್ಟನ್ನ ಅವನೇನೋ ಕೈಯೆಲ್ಲ ಕಟ್ಕೊಂಡಿದ್ದ, ಯಾರು ಅಗಬ ಪ್ರವಾದಿ. ಅವಾಗ ಏನ್ ಮಾಡ್ತೀಯ ನೀನು, ಈ ಬೆಲ್ಟ್ ಯಾರ್ದು, ಸೊಂಟದ ಪಟ್ಟಿ ಯಾರು, ಅವನ ಹೀಗೆ ಜೆರುಸಲೇಮಿನಲ್ಲಿ ಕಟ್ಟಿ ಅನ್ಯರಿಗೆ ಒಪ್ಪಿಸ್ಕೊಳ್ತಾ ಇದ್ದಾರೆ. ಸಖತ ಉಳಿತಾರವರು. ಆಗ ಉಳಿದವ್ರು ಹೇಳ್ತಾರೆ, ಅಯ್ಯೋ ಪೌಲ ನೋಡು, ನಮಗೆ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಿನ್ಗೇನಾಗುತ್ತೆ ಅಂತ, ಅದರಿಂದ ನೋಡು ಹುಷಾರಾಗಿರು. ಕೆಲವ್ರು ಹೇಳ್ತಾರಲ್ಲ ಸ್ಮಾರ್ಟ್ ಆಗಿರೋ. ಪ್ರೇರೆ ನನಗೆ ಹಾಗಾದ್ರೆ ಇಲ್ಲಿ ಪೌಲ ಸ್ಮಾರ್ಟ್ ಆಗಿರ್ಲಿಲ್ವಾ? ನನಗೆ ಕೆಲವು ಸತಿ ದೇವರ ವಾಕ್ಯವನ್ನ ನಾವು ಹಿತಕ್ಕಾಗಿ ಉಪಯೋಗಿಸುವಾಗ ನಾನು ತುಂಬಾ ಸಖತ್ತು ನೋವಾಗುತ್ತೆ, ಬೇಜಾರಾಗುತ್ತೆ. ದೇವರ ವಾಕ್ಯಗಳನ್ನ ಇದೇ ವಿಷಯದಲ್ಲಿ ಒಂದ್ಸತಿ ಒಬ್ರು ಹೇಳ್ತಾ ಇದ್ರು, ಅದು ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು. ಮತ್ತೆ ಏನಂತ ಹೇಳಿದ್ರೆ, ನೋಡಿ ಎಸಮ್ ಹೇಳ್ತಾರೆ, ಸರ್ಪದಂತೆ ಜಾಗರೂಕರಾಗಿರಿ, ಬಿ ಕೇರ್ಫುಲ್. ಎಸಮ್ ಹೇಳಿದ್ದಾರೆ, ಗೊತ್ತೈತಲ್ಲ. ಬಟ್ ನಾನು ವಾದ ಮಾಡ್ಲಿಕ್ಕೆ ಅದು ಜಾಗನೂ ಆಗಿರ್ಲಿಲ್ಲ. ಮತ್ತೆ ಎಲ್ಲ ಗೊಳ್ಳಂತ ನಗಾಡಿದ್ರು. ಅಂದ್ರೆ ಅವರಿಗೆ ಸಪೋರ್ಟ್ ಆಗಿ ನಾನೆಲ್ಲ ದೇವರಿಗೆ ಅರ್ಪಿಸಿದೆ. ದೇವರೇ, ಹೇಗೆ ನಿಮ್ಮ ವಾಕ್ಯಗಳನ್ನ ಹೆಂಗೆ ಉಲ್ಟಾ ಬಲ್ಟಿ ಮಾಡಿ ಅವರ ಅನುಕೂಲಕ್ಕೆ ಹೇಗೆ ಉಪಯೋಗಿಸ್ತಾರೆ. ಗಾಡ್, ಒಬ್ರಾದ್ರೂ ಮಾತಾಡ್ಲಿಲ್ಲ, ಎಲ್ಲ ನೆಗಾಡಿದ್ರು, ಸುಮ್ನಾದ್ರು. ನಾವು ಕೇರ್ಫುಲ್ ಆಗಿರ್ಬೇಕಂತ ಎಸ್ಎಂ ಹೇಳಿದ್ದಾರೆ, ಹುಷಾರಾಗಿರ್ಬೇಕಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇಲ್ಲಿ ಪೌಲ ಏನ್ ಹೇಳ್ತಾನೆ ಗೊತ್ತಾ, ನೀವು ಮಾಡುದಾದ್ರೂ ಏನು, ಉಳಿದವರೆಲ್ಲ ಹೋಗ್ಬಾರ್ದು ಅಂತ ಕಳಕಳಿಂದ ಬೇಡ್ಕೊಳ್ಳ. ಪೌಲ, ನೀವು ಹೋಗ್ಬೇಡ, ಸ್ಮಾರ್ಟ್ ಆಗಿರು, ಹುಷಾರಾಗಿರು, ನೋಡಿ ದೇವ್ರು ನಿಮ್ಗೆ ತೋರ್ಸ್ಕೊಟ್ಟಿದ್ದಾರೆ, ಹೋಗಿಬಿಟ್ಟು ಇಲ್ದಿದ್ರೆ ಏನಾಗುತ್ತೆ, ನೀನು ಆತ್ಮಹತ್ಯೆ ಮಾಡ್ದಂಗಾಗುತ್ತೆ, ದೇವ್ರು ಹೇಳಿದ್ರ ಮೇಲೆ ನೀ ಹಠ ಮಾಡ್ದಂಗಾಗುತ್ತೆ ಹೇಳ್ಬೋದಿತ್ತಲ್ಲ ಪೌಲ. ಎಸ್ ಅಂತ ಹೇಳ್ಬೋದಿಲ್ಲ. ಪೌಲ ಏನ್ ಹೇಳ್ತಾನೆ, ನಿಮ್ಮ ಅಳುವಿನಿಂದ ನಾನು ಹೃದಯ ಸೀಳುತ್ತಿರುವಿರಾ, ನಾನು ಜೆರುಸಲೇಮಿಗೆ ಬಂಧಿತನಾಗುವುದಕ್ಕೆ ಮಾತ್ರ ಅಲ್ಲ, ಪ್ರಭುಗಾಗಿ ಸಾಯಕ್ಕೂ ಸಿದ್ಧ, ಸಾಯ್ಲಿಕ್ಕೂ ರೆಡಿ, ಬಿಡಿ ನಾನು ಎಲ್ಲೇ ಹೋಗ್ತೀನಿ ಅಂತ ಪೌಲನು ಸಮ್ಮತಿಸುವುದೆಲ್ಲ ಇವೊಂದು ನಮಗೆ ಸ್ಪಷ್ಟವಾದಾಗ ಪ್ರಭುವಿನ ಚಿತ್ತದಂತೆ ಆಗ್ಲಿ ಅಂತ ಸುಮ್ಮನಾಗ್ಬಿಟ್ಟಿವಿ. ಈ ಒಂದು ಹಠ ಅವ್ರು ಹೇಳ್ಬೋದಿತ್ತಲ್ಲ, ಏನ್ ಪೌಲ ಹಠನೇ ಬಿಡಲ್ಲ, ನಿನ್ಗೆ ಏನ್ ಜೀವ ಭಾರ ಆಗಿದೆಯಾ ನಿನ್ಗೆ, ಸ್ವಾರ್ಥ ಇನ್ನೂ ಕೂಡ ತುಂಬಾ ಕೆಲಸ ಉಂಟು ಮಾಡ್ಲಿಕ್ಕೆ,
ಈಗಲೂ ಹೋಗಿ ಸಾಹಿತ್ಯ ನೀನು. ಪ್ರಿಯರಿ, ಎಲ್ಲಿ ತರ್ಕ ಎಲ್ಲಿ ಉಂಟು? ಎಲ್ಲಿ ತರ್ಕ ಉಂಟು? ವೇರ್ ಲಾಜಿಕ್? ಪ್ರಿಯರೇ, ಈ ಪ್ರೀತಿ ಮುಂದೆ ಯಾವ ಲಾಜಿಕ್ ಬರಲ್ಲ ರೀ, ಯಾವ ಲಾಜಿಕ್ ಬರಲ್ಲ ಪ್ರೀತಿಯ ಮುಂದೆ. ಗೊತ್ತೈತಲ್ಲ, ಇಲ್ಲಿ ಲವ್ ಇಸ್ ಆಸ್ ಸ್ಟ್ರಾಂಗ್ ಎಸ್ ಡೆತ್ ಅಂತ ಹೇಳಿ ಮತ್ತೆ ಏನಕ್ಕೆ ಹೇಳ್ತಾರೆ? ಲವ್ ಇಸ್ ಆಸ್ ಸ್ಟ್ರಾಂಗ್ ಎಸ್ ಡೆತ್ ಪೌಲ ಏನಕ್ಕೆ ಹೇಳದ? ಪ್ರಿಯರೇ, ಆ ಮಟ್ಟಕ್ಕೆ ಹೇಳಿದ್ರೆ ನಮ್ಗೆ ಆ ಮಟ್ಟಕ್ಕೆ ಅಷ್ಟು ಆಳವಾಗಿ ಇಳಿದ್ರೇನೆ ನಮ್ಗೆ ಗೊತ್ತಾಗುತ್ತೆ ಪೌಲನ ಮೆಂಟಾಲಿಟಿ ಏನಂತ. ನಾವಾದ್ರೆ ಅಯ್ಯೋ ದೇವರಿಗೆ ಸ್ತೋತ್ರ ತೋರ್ಸ್ಕೊಟ್ಟಿದ್ರಲ್ಲ, ಈ ಕಡೆ ಬಂದ್ರು ಆ ಕಡೆ ಓಡ್ರು, ಆ ಕಡೆ ಬಂದು ಈ ಕಡೆ ಓಡ್ರು. ಏನಕ್ಕೆ ಬದುಕ್ಬೇಕು? 33 ವರ್ಷದಲ್ಲಿ ಯಾಕೆ ಸಾಯ್ಬೇಕಾಗಿತ್ತು? ಒಂದು 33 ಅಲ್ಲ, ಒಂದು 100 ವರ್ಷ ಬದುಕ್ಬೋದಿತ್ತಲ್ಲ, ಇನ್ ಸೇವ್ ಮಾಡ್ಬೋದಿತ್ತಲ್ಲ. ಅದ್ಭುತವಾದ ಸೇವ್ ಮಾಡ್ತಿದ್ರು. ಬರೀ 33 ವರ್ಷದಲ್ಲಿ ಯಂಗ್ ಪ್ರಾಯದಲ್ಲಿ ಯಾಕೆ ಅವರು ತೀರೋಗ್ಬೇಕಾಯ್ತು? ಒಂದು 100-200 ಹಿಂದಿನ ಕಾಲದಲ್ಲಿ ಇವರೆಲ್ಲ ಮತ್ಸ್ಯಲ ಅವರೆಲ್ಲ ಬದುಕ್ತಾ ಇದ್ರಲ್ಲ, ಎಷ್ಟು ವರ್ಷ ಬದುಕ್ತಾ ಇದ್ರು? ಅಧಿಕರಣ ನೋಡಿ, 400, 500, 600 ವರ್ಷ. ಹಾಗಾದ್ರೆ ಯೇಸುಸ್ವಾಮಿ ಎಲ್ರಿಗಿಂತ ಶ್ರೇಷ್ಠ ಮನುಷ್ಯ, ದೀರ್ಘಾಯುಷ್ಯ, ಒಂದು ಉತ್ತಮ ಬದುಕಿನ ಒಂದು ಸಂಕೇತ ಆದ್ರೆ ಯೇಸುಸ್ವಾಮಿಗೆ ಏನು ಜೀವನ ಏನು ಕಡಿಮೆ ಆಗಿತ್ತಾ? ಅತ್ಯುತ್ತಮ ಆದ್ರೆ ಯೇಸುಸ್ವಾಮಿ 1000 ವರ್ಷ ಬದುಕಬೇಕಾಗಿತ್ತು. ಹಾಗಾದ್ರೆ ನಾವು ಕೆಲವು ಸತಿ ಬೈಬಲ್ ವಾಕ್ಯ ಪ್ರೂವ್ ಮಾಡಕ್ ಹೇಳ್ತೀವಲ್ಲ, ತುಂಬಾ ವಯಸ್ಸಾದ್ರೆ, ತುಂಬಾ ವಯಸ್ಸಾಗಿ ಸತ್ರೆ ಏನ್ ಹೇಳ್ತೀವಿ? ಓ ದೇವ್ರು ನೋಡಿ ದೀರ್ಘಾಯುಷ್ಯ, ಅದು ಒಳ್ಳೆ ಜೀವನದ ಸಂಕೇತ. ಹಾಗೆ ಯೇಸು 33ರಲ್ಲಿ ಇತ್ತಿರೋದ್ರು, ಅಂದ್ ಕೆಟ್ಟ ಜೀವನ ನಡೆಸಿದ್ರು ಅವರು. ಅದ್ ನನಗೆ ಬೇಜಾರು, ದೇವ್ರ ವಾಕ್ಯ ಹೇಗೆ ನಮ್ಗೆ ಬೇಕಾದಂಗೆ ಎಲ್ಲ ಟ್ವಿಸ್ಟ್ ಮಾಡ್ತೀವಿ ಅಂತ. ಅದಕ್ಕೆ ಪೌಲ ಎಷ್ಟು ಬಯಸಿದ ಅಂತ ಹೇಳಿದ್ರೆ, ಯೇಸುಗಾಗಿ ನಾನು ಸಾಯ್ಲಿಕ್ಕೂ ಸಿದ್ಧ, ನನ್ ಸಾವು ಬೇಕು, ಮರಣ ಬೇಕು, ನನಗೆ ಜೀವ ಬೇಡ, ಜೀಸಸ್ ಬೇಕು, ನಾನು ಯೇಸುಗಾಗಿ ಬದುಕಬೇಕು. ಫಾರ್ ಮಿ ಟು ಲಿವ್ ಇಸ್ ಜೀಸಸ್, ಟು ಡೈ ಇಸ್ ಗೈನ್ ಅಂತ ಹೇಳ್ಕೊಂಡು ಆಸೆ ಪಡ್ತಿದ್ದ. ಅಂದ್ರೆ ಯಾವ ಮರಣಕ್ಕೆ ಅವನು ಭಯ ಪಟ್ಟಿಲ್ಲ. ಸ್ವಾರ್ಥ ಸಾರುವಾಗ ನಾವು ಯಾವ ಮರಣಕ್ಕೂ ಭಯ ಪಡಬಾರ್ದು. ಅದರಿಂದ ಇವತ್ತೇನಾಗಿದೆ? ಇವತ್ತು ಎಲ್ಲಿ ಬ್ಯಾಪ್ಟಿಸಮ್ ಕೊಡ್ತೀವ್ರಿ? ಎಲ್ಲಿ ಬ್ಯಾಪ್ಟಿಸಮ್? ಭಯದಿಂದ ನಡುಕ್ತೇವೆ. ಯಾರು ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಇವತ್ತು. ಅದಕ್ಕೆ ವಿಶ್ವಾಸ ಇಷ್ಟು ಕಡಿಮೆ ಆಗಿರಕ್ಕೆ, ಇದಕ್ಕ ವಿಶ್ವಾಸ ಕಡಿಮೆ ಮಾಡ್ಕೊಂಡಿದ್ದೀವಿ ನಾವು. ಅಮೆರಿಕದ ಟ್ರಂಪ್ ಏನ್ ಅಹಂಕಾರ, ಪೋಪ್ ಸಮರಿಗೆ ಹೆಂಗ ಉಲ್ಟಾ ಮಾತಾಡಿದ್ದು? ಅಲ್ಲ, ಏನಂದ ದೊಡ್ಡಣ್ಣ ಅಂತ ಹೇಳ್ಕೊಂಡು ಎಷ್ಟು ಇವ್ರಿಗೆ ಅಹಂಕಾರ ಎಷ್ಟು ಜಾಸ್ತಿ ಆಗಿದೆ. ಏನು ಶಾಂತಿ ಸಮಾಧಾನ? ಶಾಂತಿ ಸಮಾಧಾನ ಮುಖ್ಯ ಅಲ್ಲ, ಯುದ್ಧ ಮುಖ್ಯನಾ? ಎಲ್ಲಾದ್ರೂ ಹೇಳಿದ್ರ ಶತ್ರುಗಳನ್ನ ಪ್ರೀತಿ ಮಾಡೋ ಅಂತ, ಕ್ಷಮೆ ಕೊಡು ಅಂತ ಹೇಳಿದ್ದಾರೆ. ಪೋಪ್ ಸ್ವಾಮಿ ಆ ಮಾತು ಹೇಳೋದಕ್ಕೆ, ಪ್ರಿಯರೇ ಇದೇನ್ ಹೇಳ್ತಾರೆ, ಕೊಡ ತುಂಬಿದ್ರೆ ದೇವ್ರು ಕಾಯ್ತಾ ಇದ್ರೆ ಕೊಡ ತುಂಬಲಿ ಅಂತ. ಗೊತ್ತೇ, ಪಾಪದ ಕೊಡ ತುಂಬಬೇಕು, ಆಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅಲ್ಲ ರೀ, ಈ ಏನು ಎಂತ ಇದೇ ಇರ್ತಾನವನು. ಅವನನ್ನ ಯೇಸುವಾಗಿ ಬಿಂಬಿಸ್ತಾರಲ್ಲ, ಅದೇ ಕೊಡ ತುಂಬ್ತಾ ಇದೆ. ಯಾರು ಉಳಿಯಲ್ಲ. ತನ್ನನ್ನ ದೇವರ ಮಟ್ಟಕ್ಕೆ ಘನಾಧಿಪತಿಗಳನ್ನ ತಳ್ಳಿ ಬಿಡ್ತಾರೆ, ದೀನದಲಿತರ ದೇವ್ರ ಮೇಲಕ್ಕೆತ್ತಾರೆ. ಯಾವ ಘನಾಧಿಪತಿಗಳು ಉಳಿದಿಲ್ಲ ರೀ, ಗೊತ್ತೈತಲ್ಲ. ಬಟ್ ಅವರಿಗೆ ಒಂದು ದಿನ ಉಂಟು, ಶಿಕ್ಷೆ ಕಾದುಕೊಂಡಿದೆ. ಅವರಿಗಾಗಿ ನಾವು ಪ್ರೇಯರ್ ಮಾಡ್ಬೇಕಷ್ಟೇ. ಅದಕ್ಕೆ ಅಹಂಕಾರ, ದರ್ಪ, ಗರ್ವ ಅಲ್ಲ, ಗೊತ್ತೈತಲ್ಲ. ನಮ್ಮಲ್ಲಿ ಎಷ್ಟು ಅಧಿಕವಾದ ದೀನತೆ ತುಂಬಾ ಬೇಕು. ಜೀಸಸ್ ಸರ ನಾವು ಆಗ್ಬೇಕು. ನನಗೆ ಬದುಕು ಅಂದ್ರೆ ಯೇಸು, ಮರಣ ಅಂದ್ರೆ ಲಾಭ. ಯೇಸುಗಾಗಿ ಬದುಕಬೇಕು, ಯೇಸುವಿಗಾಗಿ ಸಾಯ್ಬೇಕು. ಈ ಲೋಕದಲ್ಲಿ ಯಾವ ಸ್ಥಾನ, ಮಾನ, ಅಂತಸ್ತು ಅದಕ್ಕೋಸ್ಕರ. ಅದಕ್ಕೆ ಸಮಯ ಲೋಕದಿಂದ ಆರಿಸ್ಕೊಂಡಿದ್ದೀನಿ ನಾನು, ಲೋಕ ಸರಿ ಇಲ್ಲ ಅಂತ ಯೇಸು ಹೇಳ್ತಾರಲ್ವಾ. ಪೌಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಪೌಲ. ಅದಕ್ಕೆ ನಾವು ಆ ಕೃಪೆಗಾಗಿ ಬೇಡಿಕ್ಬೇಕು. ಗೊತ್ತೈತಲ್ಲ, ಪೌಲ ಹೇಳ್ತಾನೆ, ಸೌಲ ಸತ್ತೋದ, ಈಗ ಇರೋದು ಪೌಲ ಮಾತ್ರ. ಸೌಲ ಸತ್ತೋದ, ನಾವು ಪ್ರತಿಯೊಬ್ಬರು ನಾವು ಸಾಯ್ಬೇಕು, ಸತ್ತು ಯೇಸುಗಾಗಿ. ಅದಕ್ಕೆ ಮತ್ತೆ ಹುಟ್ಟದಿದ್ರೆ ಸ್ವರ್ಗಕ್ಕೆ ಹೋಗಲ್ಲ ಅಂದ್ರೆ, ಅದು ಪೌಲನ ಲೈಫ್ ಕರೆಕ್ಟ್ ಆಗಿದೆ ನೋಡಿ. ಸೌಲ ಎಂಬ ಸತ್ತೋದ, ಈಗ ಬದುಕು ಜೀವನ ಮಾಡೋದು ಸೌಲ ಅಲ್ಲ, ಯೇಸುಗಾಗಿ. ಅದು ಎಸ್ಎಂ ಹೇಳಿದ್ದು, ಮತ್ತೆ ಹುಟ್ಟದಿದ್ರೆ ಸ್ವರ್ಗಕ್ಕೆ ಹೋಗಲ್ಲ ಅಂದ್ರೆ ಏನು? ಮತ್ತೆ ಹುಟ್ಟದಿದ್ರೆ ನಾವು ಸಾಯ್ಬೇಕು, ಯೇಸುಗಾಗಿ ಮತ್ತೆ ಹುಟ್ಟಿ ಬರ್ಬೇಕು. ಫಾರ್ ಮಿ ಟು ಲಿವ್ ಇಸ್ ಜೀಸಸ್, ಟು ಡೈ ಇಸ್ ಗೈನ್. ಬದುಕು ಅಂದ್ರೆ ಯೇಸು, ಮರಣ ಅಂದ್ರೆ ಲಾಭ ಅಂತ. ಆವಾಗ್ಲೂ ನಾವು ಹೇಳಕ್ಕಾಗತ್ತೆ, ಅಪ್ಪ ಎಲ್ಲಾ ನೆರವೇರಿತು,
ನೀನ್ ಕೊಟ್ಟ ಕಾರ್ಯ ಎಲ್ಲ ಮಾಡಿ ಮುಗಿಸಿದ್ದೀನಿ ಅಪ್ಪ, ಎಲ್ಲ ನೆರವೇರಿತು, ನಾನು ರೆಡಿಯಾಗಿದ್ದೀನಿ ಅಂತ. ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ನಾನು ಯಜ್ಞ ಪಶುವಾಗಿ 2 ತಿಮೋಥೆಯು 4 ಯಜ್ಞ ಪಶುವಾಗಿ ಅರ್ಪಿತ ಕಾಲ ಕೊಡಿ ಬಂದಿದ್ದೆ. ಯಜ್ಞ ಪಶು ಅವ್ನು ಬೇಡ್ತಾ, ಅದಕ್ಕೆ ನಾನು ಹೇಳಿದ್ದೆ, ಇಷ್ಟು ಆಸೆ ಪಡ್ತಿದ್ದ, ಸುಮ್ನೆ ದೇವ್ರು ಕೊಡ್ತಾರ ಯಜ್ಞ ಪಶುವಾಗಿ ಸಾಯ್ಲಿಕ್ಕೆ? ಸಂತ ಅಜೀಜಿ ಅವರು 5 ಗಾಯ ಸುಮ್ನೆ ದೇವ್ರು ಕೊಟ್ರ? ಆದ್ರೆ ಪಿಯೋಗೋ 5 ಗಾಯ ಇತ್ತು ಅಂತ ಹೇಳ್ತಾರಲ್ಲ, ಸಂತ ಅಜೀಜ್ ಅವರಿಗೆ 5 ಗಾಯ ಇತ್ತಲ್ಲ, ಅವ್ರು ಎಷ್ಟು ಬೇಡಿ ತಕೊಂಡಿದ್ದಾರೆ ಗಾಯ, ಎಷ್ಟು ಬೇಡಿದೆ, ದೇವ್ರೆ ನನ್ ಕೊಡು, ನಿನ್ ಶಿಲ್ಬೆಂದು ಹೇಳಿ ನನ್ ಶಿಲ್ಬೆಗೆ ಹಾಕು, ನನ್ ಕಾಯಿಲೆ ಕೊಡು, ರೋಗ ಕೊಡು, ನೋವು ಕೊಡು, ಏನಾದ್ರೂ ಕೊಡು, ಸುಮ್ನೆ ಇರಬೇಡ ದೇವ್ರೆ ಅಂತ ಇಷ್ಟು ಕಾಡಿ ಬೇಡಿ 5 ಗಾಯ ತಕೊಂಡಿದ್ದು. ಪ್ರಿಯರಿ, ಏಸಮ್ ಯಾರಿಗೂ ಕಷ್ಟ ಕೊಡಲ್ಲ ರೀ, ಬಡತನನು ಕೊಡಲ್ಲ, ಕಷ್ಟನೂ ಕೊಡಲ್ಲ. ನಾವು ಬೇಡಿ ತಗೋಬೇಕು, ಗೊತ್ತೈತಲ್ಲ? ದೇವ್ರು ಯಾಕೆ ಕೊಡ್ತಾರೆ? ಅದಕ್ಕೆ ಪೌಲ ಎಷ್ಟು ಬೇಡ್ತಿದ್ದ, ಸಂತರುಗಳು ಎಷ್ಟು ಬೇಡ್ತಿದ್ದ, ನಿನ್ ಗಾಯ ಕೊಡು, ನಿನ್ ನೋವು ಕೊಡು, ನಿನ್ ಕಷ್ಟ ಕೊಡು, ನಿನ್ ಶಿಲ್ಬೆ ಕೊಡು ನನಗೆ, ಯೇಸುವೆ ನಿನ್ ಶಿಲ್ಬೆಯಿಂದ ಇಳಿ, ನನಗೆ ಶಿಲ್ಬೆಗೆ ಹಾಕು. ಲವ್ ಅಂದ್ರೆ ಆತರ, ಫೀಲಿಂಗ್ ಫಾರ್ ಅದರ್ಸ್, ಫೀಲಿಂಗ್ ಫಾರ್ ಜೀಸಸ್. ಯೇಸುಗಾಗಿ ನಾವು ಒಂಥರ ಸ್ಪಂದಿಸುದು, ನೋವನ್ನ ನಮ್ದಾಗೆ ಮಾಡ್ಕೊಳ್ಳೋದು, ಅಂದ್ರೆ ಪ್ರೀತಿ ಅಂದ್ರೆ ಆತರ. ಅದಕ್ಕೆ ನಾ ಹೇಳ್ತೀವಿ ಲವ್ ಜೀಸಸ್. ಬರೀ ಪ್ರೇಯರ್ ಅಲ್ಲ, ಬರೀ ಪ್ರೇಯರ್, ಬರೀ ವಿಶ್ವಾಸ ಅಲ್ಲ. ನಾನು ಹೇಳ್ತೀನಿ, ಯೇಸು ಪ್ರೀತಿ ಮಾಡ್ರಿ, ಯೇಸನ್ನ ಪ್ರೀತಿ ಮಾಡ್ರಿ. ಎಲ್ಲ ಸಂತ ಭಕ್ತರು, ಸಂತ ಪೌಲ ಯೇಸನ್ನ ಬರೀ ನಂಬಿದ್ದಲ್ಲ, ಯೇಸನ್ನ ಲವ್ ಮಾಡಿದ್ರು, ಪ್ರೀತಿ ಮಾಡಿದ್ರು. ಆವಾಗ ಏನಾಗ್ತದೆ, ನಾನು ಅದೇ ತರ ಆಗ್ಬೇಕು. ಯಾರು ಪ್ರೀತಿ ಮಾಡ್ತಾರೋ ಒಬ್ರನ್ನ, ಅವ್ರನ್ನ ಕಾಪಿ ಮಾಡ್ತಾರೋ, ಅವ್ರ ಸ್ಟೈಲ್ ಅದೇ ತರ ಇರ್ಬೇಕು, ಅವರೇ ತರ ಆಗ್ಬೇಕು. ನಾನು ಅವರೇ ಆಗ್ಬೇಕು. ಅವ್ರನ್ನ ಹೇಳ್ತಾರಲ್ಲ ಈ ಲವ್ ಮಾಡೋರು, ನಾನೇ ನೀನು, ನೀನೇ ನಾನು ಅಂತ, ನಾನಿರೋದು ನಿನಗಾಗಿ, ನೀನಿರೋದು ನನಗಾಗಿ, ಅದು ಲವ್. ಹಾಗೆ ನಾನಿರೋದು ಯೇಸುಗಾಗಿ, ಯೇಸು ನನಗಾಗಿ, ನಾನು ಯೇಸು ಒಂದೇ. ಯೇಸು ಹೇಳ್ತಾರಲ್ಲ, ನಾನ್ ಮತ್ ತಂದೆ ಒಂದೇ ಅಂತ. ತಂದೆ ಒಂದೇ, ಅದರಿಂದ ಫುಲ್ ಡಿಟ್ಟ ತಂದೆ ಅಂತೆ ಆಗ್ತದೆ. ಯೇಸು ತಂದೆ ಮಾಡಿದ್ದನ್ನೇ ಮಾಡ್ತೀನಿ, ತಂದೆ ಹೇಳಿ. ಹಾಗೆ ಈ ಸಂತರುಗಳು, ಸಂತ ಪೌಲ ಕೂಡ ಏನು, ಯೇಸು ಹೇಳ್ದಂಗೆ, ಯೇಸು ಏನ್ ಹೇಳ್ತಾರೆ, ಲೋಕದಿಂದ ಆರಿಸ್ತಿದ್ದೀನಿ, ನೀನ್ ನನ್ನವನು. ಮತ್ತೆ ಏನಕ್ಕೆ ಲೋಕಕ್ಕಾಗಿ ಬದುಕ್ಬೇಕು? ಜೀಸಸ್ ಆರಿಸಿದ್ಕೊಂಡಿದ್ಮೇಲೆ ಆ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ, ಗೊತ್ತೈತಲ್ಲ? ಯೇಸು ದೇವ್ರು ಹೇಳ್ತಾರೆ, ಯಾರ್ಯಾರ ಮೇಲೆ ಕರುಣೆ ತೋರ್ಸ ಇಷ್ಟನೋ ಕರುಣೆ ತೋರಿಸ್ತೀನಿ. ಯಾರ್ಯಾರ ಮೇಲೆ ಕರುಣೆ, ದೇವ್ರು ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾರೆ, ಸ್ತೋತ್ರವಾಗಲಿ. ಅದು ಅವ್ರಿಷ್ಟ ಅಲ್ವಾ? ಒಂದು ಶ್ರೀಮಂತ ಹುಡುಗಿ, ಒಂದು ಹುಡುಗ, ಒಂದು ಶ್ರೀಮಂತ ಮತ್ತು ಬಹಳ ಗುಣವುಳ್ಳ ಹುಡುಗ ಒಂದು ಹುಡುಗಿಯನ್ನ ಬಡ ಹುಡುಗ ಆರಿಸ್ತೀನಿ ಅಂತ ಹೇಳಿದ್ರೆ ಖುಷಿ ಪಡ್ತಾಳೆ ಅವಳು. ಅಯ್ಯೋ ದೇವರೇ, ಇಷ್ಟು ಹುಡುಗಿಯರಿದ್ರು ನನ್ನನ್ನು ಆರಿಸ್ಕೊಂಡಲ್ಲ ಅಂತ ಶ್ರೀಮಂತ ಹುಡುಗ, ಅಂತ ಲಕ್ಷಣವಾದ ಹುಡುಗ, ಎಷ್ಟು ಖುಷಿ ಪಡಲ್ವಾ? ಈಗ ದಾವಿದ ರಾಜ ಹೋಗ್ಬಿಟ್ಟು ಬೆರ್ಷೆಬೆ, ಆ ಬಡ ಸೈನಿಕನ ಹೆಂಡತಿ ಆರಿಸ್ಬೇಕಾದ್ರೆ, ಅಯ್ಯೋ ದೇವ್ರು, ಎಷ್ಟು ಹುಡುಗಿಯರಿದ್ರು, ಎಷ್ಟು ಜನರ ಹೆಂಡತಿ ಇರಿದ್ರು, ಅದು ಬಿಟ್ಟು ನನ್ನ ಒಂದು ವಿಧವೆಯಾದ ಹೆಂಡತಿಯನ್ನ, ಉರಿಯನ ಹೆಂಡತಿಯನ್ನ ನನ್ನನ್ನು ಆರಿಸ್ಕೊಂಡು ಎಷ್ಟು ಖುಷಿ ಪಟ್ಲು ಅವಳು. ಅವಳನ್ನ ಬೇಜಾರ ಪಟ್ಕೊಂಡ್ಲ ರಾಣಿಯಾಗಿದ್ದಕ್ಕೆ? ಅಥವಾ ಇವಳು ಯಾರು, ನಮ್ಮ ಅನಾಥ ಹುಡುಗಿ ಎಸ್ತೇರು, ಐಶ್ವರ್ಯರಾಜ ಅವಳನ್ನ ಆರಿಸ್ಕೊಂಡಾಗ ಅವಳನ್ನ ಬೇಜಾರ, ಅಯ್ಯೋ ಇವನ್ ಆರಿಸ್ಕೊಂಡ್ನಲ್ಲ ಅಂತ ಖುಷಿ ಪಟ್ಲು ಅವಳು, ಪಟ್ಟದ ರಾಣಿ ಆಗ್ಬಿಟ್ಲು ಅವಳು, ಅನಾಥ ಹುಡುಗಿ. ಪ್ರಿಯರು, ಇವತ್ತು ನಮ್ಗೆ ದೇವ್ರು ಆರಿಸ್ಕೊಂಡಿದ್ದ ಪಟ್ಟದ ರಾಣಿ, ದೇವರ ಮಕ್ಕಳಾಗಿ, ಸ್ವರ್ಗದ ರಾಜನ ಮಕ್ಕಳಾಗ್ಲಿಕ್ಕೆ ಆರಿಸ್ಕೊಂಡಾಗ ನಾವು ಖುಷಿ ಪಡ್ಬೇಕು. ಅದಕ್ಕೆ ಕೀರ್ತನ ಹೇಳ್ತಾರೆ 45, ಎಲ್ಲ ಬಿಟ್ಟು ಬಾ, ದೇವರು ನಿನ್ನ ಸೊಬಗನ್ನ, ನಿನ್ನ ಸೌಂದರ್ಯ ಬಯಸುತ್ತಾರೆ, ನೀನ್ ಬಿಟ್ಟು ಬಾ ಎಲ್ಲವನ್ನ. ಎಲ್ಲ ಬಿಟ್ಟು ಹೋದ್ರಲ್ಲ ರಾಜನ ಮನೆಗೆ, ಅಂತಃಪುರಕ್ಕೆ, ಅರಮನೆಗೆ ಎಲ್ಲ ಬಿಟ್ಟು ಹೋದ್ರಲ್ವಾ? ಎಂತ ಸ್ಥಾನಮಾನ ಸಿಕ್ತಲ್ಲ ಅವರಿಗೆ, ರಾಣಿ, ಪಟ್ಟದ ರಾಣಿ ಆದ್ರಲ್ವಾ? ಅದಕ್ಕೆ ಯೇಸು ನಮ್ಗೆ ಕರೆಯುದು, ಸಂಪೂರ್ಣ ಬಿಟ್ಟು ಬಾ, ಫುಲ್ ಜೀಸಸ್ಗೆ ನಾವು ಸೇರಿದವರಾಗ್ಬೇಕು, ಟು ಬಿಲಾಂಗ್ ಟೋಟಲಿ ಟು ಜೀಸಸ್. ಮದರ್ ತೆರೇಸಾ ಆಶ್ರಮಕ್ಕೆ ಒಬ್ಬ ಬರ್ತಾನೆ, ಕುಷ್ಠರೋಗ. ಅವನು ಹೇಳ್ತಾನೆ, ಮದರ್, ನನಗೆ ಒಂದು ಕರೆ, ಒಂದು ಕಾಲಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ಕುಷ್ಠರೋಗಿಗಳ ಸೇವೆ ಮಾಡಕ್ಕೆ. ಮದರ್ ತೆರೇಸಾ, ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಕುಷ್ಠರೋಗಿಗಳ ಸೇವೆ ಮಾಡಕ್ಕೆ ಯಾರು ಇಷ್ಟಪಡಲ್ಲ, ಬಹಳ ಅಸಹ್ಯ ಪಡ್ತಾರೆ. ಆ ರೇಷಿ ಅದೆಲ್ಲ, ಕೀವೆಲ್ಲ ತುಂಬಿದ ಗಾಯ, ಎಲ್ಲ ಕೆಟ್ಟ ವಾಸನೆ, ಎಲ್ಲ ಕೈಕಾಲೆಲ್ಲ ಕೊಳತು, ಎಲ್ಲ ಕರಗಿ ಹೋಗ್ತಾ ಇದೆ, ನೋಡಕ್ ಅಸಹ್ಯ ಪಡ್ತಾರೆ. ನಿನ್ಗೆ ನಿಜವಾಗ್ಲೂ ವಂಡರ್ಫುಲ್, ವಂಡರ್ಫುಲ್ ಅಂತ ಹೇಳಿದ್ರ? ಅದಕ್ಕೆ ಹೇಳ್ತೇವೆ, ಮದರ್ ತೆರೇಸಾ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಪ್ರಿಯರೇ, ಅಂತ ಆ ಮಟ್ಟಕ್ಕೆ ನಾವು ಯಾರು ಪವಿತ್ರ. ಮದರ್ ತೆರೇಸಾ ಬರೀ ಸೇವೆ ಮಾಡಿದಲ್ಲ,
ಫೀಲ್ಡ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ಜ್ಞಾನ ತುಂಬಿದವರು ಮದರ್ ತೆರಿಸಾ. ಅದು ನಮ್ಗೆ ಆಗ್ಬೇಕು. ಅವ್ರು ಮಾತಾಡಿದ್ರೆ ಜ್ಞಾನ ಮಾತಾಡ್ತಾರೆ ಅವರು, ಮದರ್ ತೆರಿಸಾ. ಅದು ಗ್ರೇಟ್. ಅದಕ್ಕೆ ನಾವು ಮದರ್ ತೆರಿಸಾ ಗ್ರೇಟ್ ಅಂತ ಹೇಳೋದು. ಬರೀ ಸೇವೆ ಅಲ್ಲ, ಸೇವೆ ಎಲ್ರು ಮಾಡ್ತಾರೆ. ಎಷ್ಟು ಜನ ಮಾಡ್ತಾರೆ ಬಡವರ ಸೇವೆ? ಯಾರು ಮಾಡಲ್ಲ? ಮಾಡಿದ ಕೂಡಲೇ ಗ್ರೇಟ್ ಆಗಲ್ಲ. ಅಷ್ಟು ಗ್ರೇಟ್. ಬಡವರ ಸೇವೆ ಮಾಡಿದ ಕೂಡಲೇ ಅಂತ ಗ್ರೇಟ್ ಆಗಿ ಯಾರು ಆಗ್ಲಿಕ್ಕೆ ಸಾಧ್ಯನಾ? ಅದು ಮಾಡಿದ್ದು ಜೀಸಸ್. ಯಾಕೆಂತ ಹೇಳಿದ್ರೆ ಅಷ್ಟು ಜ್ಞಾನದಿಂದ ತುಂಬಿದ್ದು ಮದರ್ ತೆರಿಸಾ. ಆ ಜ್ಞಾನವನ್ನ ಮಾತಾಡ್ತಿದ್ರು ಮದರ್ ತೆರಿಸಾ. ಅವ್ರು ಏನಂದ್ರು ಗೊತ್ತಾ? ಕುಷ್ಠರೋಗಿ ಸೇವ್ ಮಾಡಕ್ ಬರ್ತೀವಿ ನನಗೆ. ಯುವರ್ ವೊಕೇಶನ್ ನಾಟ್ ಟು ಸರ್ವ್ ದ ಲೆಪರ್ಸ್, ಯುವರ್ ವೊಕೇಶನ್ ಇಸ್ ಟು ಬಿಲಾಂಗ್ ಟು ಜೀಸಸ್. ಅದು ಜ್ಞಾನ. ಯುವರ್ ವೊಕೇಶನ್ ಇಸ್ ಟು ಬಿಲಾಂಗ್ ಟು ಜೀಸಸ್. ನಿನ್ನ ಕರೆ ಸೇವೆ ಮಾಡ್ಲಿಕ್ಕಲ್ಲ. ಏಸಮ್ಮೆ ಆರಿಸಿದ್ದು ಸೇವೆ ಮಾಡ್ಲಿಕ್ಕಲ್ಲ. ಏಸಮ್ಮೆ ಆರಿಸಿದ್ದು ನೀನ್ ಸಂಪೂರ್ಣ ಯೇಸುವಿನಾಗಲು. ಟು ಟೋಟಲಿ ಬಿಲಾಂಗ್ ಟು ಜೀಸಸ್. ದಟ್ಸ್ ವೈ ಜೀಸಸ್ ಕಾಲ್ಡ್ ಯು. ಗೊತ್ತೈತಲ್ಲ? ಒಂದು ಹುಡುಗ ಹುಡುಗಿಯನ್ನು ಮದುವೆ ಆಗ್ತಾನೆ. ಏನ್ ಮನೆ ಸೇವ್ ಮಾಡಕ, ಕೆಲಸ ಮಾಡಕ, ಅಡಿಗೆ ಮಾಡಕ? ಒಂದು ಮದುವೆ ಆಗ್ತಾನೆ, ಟೋಟಲ್ ನೀನು ನನ್ನವಳಾಗ್ಬೇಕಂತ ಮದುವೆ ಆಗ್ತಾನೆ ಅವನು. 50-50 ಆಗ್ಲಿ, ಗೆಟ್ ಔಟ್ ಅಂತಾನವನು. ಡೈವರ್ಸ್ ತಕ್ಷಣ ಡೈವರ್ಸ್, ಗೆಟ್ ಔಟ್. ಟೋಟಲ್ ಟು ಬಿಲಾಂಗ್ ಟು ಹಿಮ್. ಮ್ಯಾರೇಜ್ ನೀನ್ ಸಂಪೂರ್ಣ ನನ್ನವಳಾಗ್ಬೇಕು. ಪ್ರೇರೆ ಅದಕ್ಕೆ ಜೀಸಸ್ ಆರಿಸ್ಕೊಂಡು ಟೋಟಲ್ ಜೀಸಸ್ನವರಾಗ್ಬೇಕು. ಅದಕ್ಕೆ ಪೌಲ ನೋಡಿ, ನನಗೆ ಬದುಕು ಅಂದ್ರೆ ಯೇಸು. ನನಗೆ ಯಜ್ಞ ಪಶುವಾಗಿ ಅರ್ಪಿತನಾಗುವ ಕಾಲ ಕೂಡಿ ಬಂದಿದೆ. ಯಜ್ಞ ಪಶು ಅದನ್ನೇ ನಾನು ಬಯಸ್ತಾ ಇದ್ದೆ. ಟೋಟಲ್ ಆಗಿ ನಾನು ಯೇಸುಗಾಗಿ ಬದುಕಬೇಕು. ಈ ಲೋಕದಿಂದ ತೆರಳುವ ಕಾಲ ಕೂಡಿ ಬಂದಿದೆ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ನನ್ನ ಓಟ ಮುಗಿಸಿದ್ದೇನೆ. ವಿಶ್ವಾಸ ಕಾಪಾಡಿಕೊಂಡ್ ಬಂದಿದ್ದೇನೆ. ಉಳಿದಿರೋದು ಒಂದೇ ವಿಶ್ವಾಸ. ನನಗೆ ಉಳಿದಿರೋ ಒಂದೇ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ಅದು ಸಿದ್ಧವಾಗಿದೆ. ಪ್ರಭು ನನ್ ಕೊಡ್ತಾರೆ, ನೀತಿವಂತ ನ್ಯಾಯಾಧೀಶ ನನ್ ಕೊಡ್ತಾರೆ. ಬರೀ ಈಗ ಗೊತ್ತಾಯ್ತಲ್ಲ, ಯೇಸು ಶಿಲುಬೆಯಲ್ಲಿ ಏನ ಹೇಳಿದ್ರು? ಎಲ್ಲಾ ನೆರವೇರುತ್ತಪ್ಪ. ಟೋಟಲ್ ನಿಮಗಾಗಿ ಬದುಕಿದ್ದೇನೆ ಅಪ್ಪ. ನಿನ್ ಸಂದೇಶ ನೀನ್ ಹೇಳ್ದಂಗೆ ನಾನು ಬದುಕಿದ್ದೇನೆ. ನನ್ ಲೋಕದಲ್ಲಿ ಯಾವ ಆಸೆ ಇಟ್ಕೊಂಡಿಲ್ಲ. ಕೊಟ್ಟಿಗೆಯಲ್ಲಿ ಹುಟ್ಟಂದ್ರೆ ಕೊಟ್ಟಿಗೆಯಲ್ಲಿ ಹುಟ್ಟಿದ್ದೀನಿ ನಾನು. ನಾನೇನ್ ಡಿಮಾಂಡ್ ಮಾಡ್ಬೋದಿತ್ತಲ್ಲ, ದಾವಿದರ ಸಿಂಹಾಸನ ಕೊಡೋ, ನಾನೇನ್ ಕಮ್ಮಿ? ನಿನ್ ಮಗ ನಾನು, ದೇವ್ರ ಮಗ ನಾನು. ದಾವಿದರ ಸಿಂಹಾಸನ ಕೊಡೋ. ಫೈಟ್ ಮಾಡಿದ್ರ ದೇವ್ರು? ಇಲ್ಲ. ಮಗನೇ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರೆ ಸ್ವಾಮಿ. ಗುಡ್ಡದಲ್ಲಿ ಸತ್ತೋಗೋ ಅಪ್ಪ ತಂದೆ, ನಿನ್ ಚಿತ್ತ ಆಗ್ಲಿ. ಕಲ್ವಾರಿ ಗುಡ್ಡದಲ್ಲಿ ಯಾರು? ದೇವ್ರ ಮಗ, ರಾಜಾದಿ ರಾಜರು ಯೇಸು ಎಲ್ಲಿ ಸತ್ತೋದ್ರು? ಒಬ್ಬ ಅನಾಥನಾಗಿ ಗುಡ್ಡದಲ್ಲಿ ಸತ್ತಿದ್ರು. ಇದ್ಯಾರು? ಡ್ಯಾಡಿ ವಿಲ್ ಆಫ್ ದ ಫಾದರ್. ಎಸ್ ಡ್ಯಾಡಿ. ಯೇಸ್ವಾಮಿ ಯಾರಿಗೆ ಬದುಕಿದ್ರು? ತಂದೆಗೆ ಬದುಕಾಗಿ ಬದುಕಿ. ಅದಕ್ಕೆ ಹೇಳ್ತಾರೆ, ಡ್ಯಾಡಿ ನೀನ್ ಹೇಳ್ದಂಗೆ ಮಾಡಿದ್ದೇನೆ. ನೋ ಆರ್ಗ್ಯುಮೆಂಟ್, ನೋ ಕ್ವಶನ್ಸ್. ಅರ್ಥ ಆಯ್ತಾ? ಅದು ದೇವರ ಚಿತ್ತ ಅಂದ್ರೆ. ಪ್ರಿಯರೇ, ಆರ್ಗ್ಯುಮೆಂಟ್ ತುಂಬಾ ಮಾಡ್ಬೋದ್ರಿ, ಮಾಡ್ತಾ ಇದ್ದೇವೆ ನಾವು. ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾ, ಯಾಕೆ ನನಗೆ ಅದ್ಯಾಕೆ, ಇದ್ಯಾಕೆ, ಅದ್ಯಾಕೆ ನನ್ ಬೇಡ, ಇದ್ಯಾಕೆ ಬೇಡ, ಆ ಪ್ರಿವಿಲೇಜಸ್ ನನ್ಗೆ ಯಾಕೆ ಬೇಡ, ಸೌಭಾಗ್ಯ ನನ್ಗೆ ಯಾಕೆ ಬೇಡ, ಹಕ್ಕುಗಳು ನನ್ಗೆ ಯಾಕೆ ಬೇಡ? ಆರ್ಗ್ಯೂ ಮಾಡಲ್ಲ ನಾವು, ಫೈಟ್ ಮಾಡಲ್ಲ. ಇದೇನ್ ಲಾಜಿಕ್ ಅಂತೀವ ನಾವು? ಇವತ್ತು ಆಗೇರಿ. ಇವತ್ತೆಲ್ಲ ದೇವರ ಮಕ್ಕಳು ದೇವರ ಜ್ಞಾನ ಹೇಳ್ಕೊಡ್ಬಾರ್ದಾಗೆಲ್ಲ ಲಾಜಿಕ್ ಮಾತಾಡ್ತಾರೆ. ಏಸ್ವಾಮಿ ಎಷ್ಟು ಲಾಜಿಕ್ ಮಾತಾಡ್ಬೋದಿತ್ತಲ್ಲ, ತರ್ಕ ಮಾಡ್ಬೋದಿತ್ತಲ್ಲ ಅಪ್ಪನ ಹತ್ರ. ಅಪ್ಪ ನನಗೆ ಯಾಕೆ ಈ ಶಿಕ್ಷೆ? ನೋ ಡ್ಯಾಡಿ, ನೋ. ನೀನ್ ನ್ಯಾಯವಂತ, ನೀನು ನ್ಯಾಯ ಮಾಡಿ ಕೊಡು ನನಗೆ ಅಂತ ಏಸ್ವಾಮಿ ಫೈಟ್ ಮಾಡ್ಬೋದಿತ್ತ? ಕೊಟ್ಟಿಗೆಯಲ್ಲಿ ಹುಟ್ಟಬೇಕಾಗಿತ್ತ? ರಾಜಾದಿ ರಾಜರು ಎಂತ ಆಯ್ಕೆ ರೀ ಅದು. ಅಪ್ಪ ನೀನ್ ಹೇಳ್ದಂಗ್ ಮಾಡಿದ್ದೀನಿ. ಕೊಟ್ಟಿಗೆಯಲ್ಲಿ ಹುಟ್ಟಿದ್ದೀನಿ ನಾನು. ಗುಡದಲ್ಲಿ ಸತ್ತೋಗಿದ್ದೀನಿ ನಾನು. ಭಿಕ್ಷುಕನಾಗಿ ಅಲೆದಾಡಿದ್ದೀನಿ ನಾನು. ಆಕಾಶದ ಪಕ್ಷಿಗಳಿಗೆ ಗೂಡುಂಟು, ನರಿಗಳಿಗೆ ಬಿಲ ಇಲ್ಲ, ನರಪುತ್ರನಿಗೆ ತಲೆ ಇಡ್ಲಿಕ್ಕೂ ಜಾಗವಿಲ್ಲ. ಏನ್ ದೇವ್ರ ಆರ್ಗ್ಯ ಮಾಡಿದ್ರ? ಕ್ವಶನ್ ಮಾಡಿದ್ರ? ಪೌಲ ಕೂಡ ನೋಡಿ, ಇದೇ ಮೆಂಟಾಲಿಟಿ ಪೌಲಂದು. ಪೌಲ ಏನ್ ಹೇಳ್ತಾನೆ ಗೊತ್ತಾ? ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬೇಡ. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬೇಡ. ಯಾಕೆಂದ್ರೆ ಕಣ ತುಳಿಯುವ ಎತ್ತಿಗೂ ಒಂದು ಹಕ್ಕುಂಟು, ರೈಟ್ಸ್ ಉಂಟು. ಕಣದಲ್ಲಿ ಇರುವುದನ್ನ ಹೆಕ್ಕಿ ತಿನ್ನಲು ಹಕ್ಕುಂಟು. ಬಾಯಿ ಕಟ್ಟಬೇಡ. ಈ ಹಕ್ಕನ್ನ ಪೌಲ ಹೇಳ್ತಾನೆ, ಈ ಹಕ್ಕನ್ನ ನಾನು ಚಲಾಯಿಸುವುದಿಲ್ಲ ಅಂತಾನೆ ಪೌಲ ಕೊರಿಂಥ ಪತ್ರದಲ್ಲಿ. ನನಗೆ ಈ ಹಕ್ಕು ಒಂದು ಬೇಡ.
ಎಸಿಗಾಗಿ ಒದೆ ತಿನ್ನುವ ಒಂದು ಹಕ್ಕು ಬಿಟ್ರೆ, ಬೈಸ್ಕೊಳ್ಳೋ ಒಂದು ಹಕ್ಕು ಬಿಟ್ರೆ, ಪ್ರಿಯರಿ ಇದು ಒಬ್ಬರಲ್ಲ, ಎಲ್ಲ ಸಂತ ಭಕ್ತರು ನೋಡ್ರಿ, ಸೇಮ್ ಎಲ್ಲ ಸಂತ ಭಕ್ತರು ಇದೇ ತರ ಜೀವನ ಮಾಡಿದ್ರು. ನಮ್ಗೆ ಮಾತ್ರ ಇವತ್ತು ಲಾಜಿಕ್, ಆರ್ಗ್ಯುಮೆಂಟ್, ಚರ್ಚೆ, ಮತ್ತೆ ದೇವರ ವಾಕ್ಯವನ್ನ ಹೇಗೆ ನಾವು ನಮ್ಗೆ ಅನುಕೂಲವಾಗೋ ರೀತಿಯಲ್ಲಿ ವಿವರಿಸ್ತೇವೆ ನಾವು. ಇಲ್ಲ, ಇದೆಲ್ಲ ದೇವರ ವಾಕ್ಯ, ಅದಕ್ಕೆ ಲಾಜಿಕ್ ಇಲ್ಲ. ದೇವರ ವಾಕ್ಯ ಉಂಟಲ್ಲ, ಬಿಯಾಂಡ್ ಲಾಜಿಕ್ ಅದು. ಲವ್ ಅಂದ್ರೆ ಆತರ, ಯಾವ ಲಾಜಿಕ್, ಯಾವ ಸಮರ್ಥನೆ ಮಾಡ್ಲಿಕ್ಕೆ ಬರುವುದಿಲ್ಲ ಲಾಜಿಕ್. ಒಂದು ಕುರಿ ಕಳೆದೋದ್ರೆ 99 ಗುಡ್ಡದಲ್ಲಿ ಬಿಟ್ಟು ಹುಡ್ಕೊಂಡು ಹೋಗ್ತಾನೆ, ಯಾವ ಲಾಜಿಕ್ ಉಂಟಲ್ಲಿ? 77 ಸತ್ತಿ 70 ಕ್ಷಮಿ, ಯಾವ ಲಾಜಿಕ್ ಉಂಟಲ್ಲಿ? ಶತ್ರುನ ಪ್ರೀತಿ ಮಾಡು, ಕೆಟ್ಟ ಒಳ್ಳೆ, ಎಲ್ಲಿ ಲಾಜಿಕ್ ಉಂಟಲ್ಲಿ? ಬಲಬದಿ ಕಳ್ಳನಿಗೆ ಇವತ್ತು ಸ್ವರ್ಗದಲ್ಲಿರ್ತಿ, ಯಾವ ಲಾಜಿಕ್ ಉಂಟಲ್ಲಿ? ನಾವು ಲಾಜಿಕ್ ತರ್ಕ ಮಾಡ್ತೀವಲ್ಲ ಪ್ರಿಯರಿ, ನಾವು ಲಾಜಿಕ್ ಮಾತಾಡಕ್ ಹೋದ್ರೆ ನಾವು ಒಬ್ರು ಎಲ್ಲ ನರಕಕ್ಕೆ ಹೋಗ್ಬೇಕು. ಪಾಪದ ಸಂಬಳ ಮರಣ, ಗೆಟ್ ಔಟ್, ಗೋನ. ಎಲ್ಲಿ ಲಾಜಿಕ್ ಉಂಟಲ್ಲಿ? ಪಾಪದ ಸಂಬಳ, ಇದು ಲಾಜಿಕ್. ನಾನು ಹೇಳ್ತೇನೆ, ಇದು ತರ್ಕ. ಪಾಪದ ಸಂಬಳ ಮರಣ, ರೋಮಪುರ 6:23. ಮರಣ, ನರಕ, ಎಲ್ಲಿ ಲಾಜಿಕ್ ಉಂಟು? ತರ್ಕಬದ್ಧವಾಗಿ ಮಾತನಾಡಿದ್ರೆ ನಾವೆಲ್ಲರೂ ನರಕಕ್ಕೆ ಹೋಗ್ಬೇಕು. ಪ್ರಿಯರಿ, ಯಾಕೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ದೇವರ ವಾಕ್ಯವನ್ನ? ಹೇಗೆ ನಾವು ತರ್ಕ ಮಾಡ್ತೀವಿ, ವಾದ ಮಾಡ್ತೀವಿ, ವೆರಿ ಸ್ಯಾಡ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅದಕ್ಕೆ ನೋಡ್ತೀವಿ, ಯೇಸುವಿನ ಲೈಫಲ್ಲಿ ಯಾವ ಲಾಜಿಕ್ಕು, ಯಾವ ತರ್ಕ ಮಾಡಕ್ ಹೋಗಿಲ್ಲ, ಅವರು ಆರ್ಗ್ಯುಮೆಂಟ್ ಮಾಡಕ್ ಹೋಗಿಲ್ಲ. ಕೊಟ್ಟಿಗೆಯಲ್ಲಿ ಹುಟ್ಟು ಎಸ್ ಡ್ಯಾಡಿ ಅಂದ್ರು, ಗುಡ್ಡದಲ್ಲಿ ಇನ್ನೊಬ್ಬರ ಪಾಪಕ್ಕಾಗಿ ಸತ್ತೋಗಿ ಎಸ್ ಡ್ಯಾಡಿ ಅಂದ್ರು. ಅಪ್ಪ, ನೀನ್ ಕೊಟ್ಟ ಕಾರ್ಯ ಮಾಡಿ ಮುಗಿಸಿದ್ದೇನೆ, ನನ್ ಚಿತ್ತ ಮಾಡಿಲ್ಲಪ್ಪ. ಮರಣದ ಪರ್ಯಂತರ ಅನ್ಯಾಯದ ತೀರ್ಪು, ಶಿಲುಬೆ ಮರಣ ಪರ್ಯಂತರ ವಿಧೇಯನಾದ್ರು ಅಂತ ಪೌಲ ಹೇಳ್ತಾನೆ ತಿಮೋತಿ ಪತ್ರದಲ್ಲಿ, ಫಿಲಿಪಿ ಪತ್ರ 2ನೇ ಅಧ್ಯಾಯ 6ನೇ ವಚನಗಳಿಂದ. ಗೊತ್ತೈತಲ್ಲ? ಅದಕ್ಕೆ ಧೈರ್ಯವಾಗಿ ಹೇಳ್ತಾರಪ್ಪ, ಎಲ್ಲ ನೆರವೇರಿತು, ನನ್ನ ಬಗ್ಗೆ ಏನ್ ಪ್ರವಾದನೆ ಮಾಡಲಾಗಿದೆ, ಯಾವ ಪ್ರವಾದನೆಯಲ್ಲಿ, ಮೋಸೆಸ್ ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ, ಪ್ರವಾದಿಗಳು, ಕೀರ್ತನೆಗಳು ನನ್ನ ಬಗ್ಗೆ ಹೇಳಲಾಗಿದೆ, ಅದೆಲ್ಲ ನಾನು ಚಾಚು ತಪ್ಪದೆ ಪಾಲಿಸಿದ್ದೇನೆಪ್ಪ. ಈಗೋ ನನ್ನ ಆತ್ಮ ಸ್ವೀಕಾರ ಮಾಡುವಂತ. ಇದ್ರ ಬಗ್ಗೆ ಏಸಾಮಿ ಮುಂಚೆನು ಪ್ರೆಡಿಕ್ಟ್ ಮಾಡಿದ್ರು, ಹೇಳಿದ್ರು. ಏಸಾಮಿ ಹೇಳ್ತಾರಲ್ಲ, ಮೋಶೆ ಮರುಭೂಮಿಯಲ್ಲಿ ಸರ್ಪ ಮೇಲೆ ಕೆತ್ತಿದಾಗೆ ನನ್ನನ್ನು ಎತ್ತುವರು. ಮೋಶೆ ಮರುಭೂಮಿಯಲ್ಲಿ ಸರ್ಪಕ್ಕೆ ಮೇಲೆ ಎತ್ತಿದಾಗೆ ನನ್ನನ್ನು ಮೇಲೆ ಕಿತ್ತರು. ಹೇಗೆ ಸರ್ಪ ನೋಡಿ ಬದುಕೊಳ್ತಾ ಇದ್ರು, ಹಾಗೆ ನನ್ನನ್ನು ನೋಡಿ ಬದುಕೊಳ್ತಾರೆ ಜನ. ಅದು ಎತ್ತಲ್ಪಡ್ಬೇಕು, ಅದು ದೇವರ ಯೋಜನೆ, ಅದು ದೇವರ ಚಿತ್ತ. ಗೊತ್ತೈತಲ್ಲ? ಅದು ಲಾಜಿಕ್ ಮೇಲೆ ಹೊಂದ್ಕೊಂಡಿಲ್ಲ, ಅದು ತರ್ಕ ಭಾಷಲ್ಲ, ದೇವರ ಯೋಜನೆ ಆತರ. ಅದು ದೇವ್ರಿಗೆ ಗೊತ್ತುಂಟು, ಅದು ಯಾಕೆ ಏನಂತ ಸ್ವರ್ಗಕ್ಕೆ ಹೋದ್ಮೇಲೆಲ್ಲ ಗೊತ್ತಾಗುತ್ತೆ ನಮ್ಗೆ. ಅದು ಏಸಮ್ ಜೀವನದಲ್ಲಿ. ಆದ್ರಿಂದ ಏಸಮ್ ಅಪ್ಪ, ಓಕೆ, ಮೋಶೆ ಸರ್ಪ ಎತ್ತಲ್ಪಟ್ಟಾಗೆ ನಾನು ಎತ್ತಲ್ಪಟ್ಟಲ್ಲಿ ರೆಡಿ ಇದ್ದೇನೆ. ನನ್ನ ಮುಖಾಂತರ ಎಲ್ಲ ರಕ್ಷಣೆ ಆಗ್ಬೇಕಾದ್ರೆ ನಾನು ನನ್ನನ್ನು ಅರ್ಪಿಸ್ಕೊಡ್ತಾ ಇದ್ದೇನೆ. ಎಲ್ಲರ ಪಾಪಕ್ಕೆ ನಾನು ಸಾಯ್ಬೇಕಾದ್ರೆ ನಾನು ಅರ್ಪಿಸ್ಕೊಡ್ತಾ ಇದ್ದೇನೆ. ಡ್ಯಾಡಿ, ನಿಮ್ ಚಿತ್ತ ಆಗಲಿ, ನಿಮ್ಮ ಯೋಜನೆ ನೆರವೇರಲಿ. ಅದಕ್ಕೆ ತಂದೆ ಹೇಳಿದಂಗೆ ನಾನು ಮಾಡ್ತೀನಿ. ತಂದೆ ಹೇಳಿದ್ರು, ಆಯ್ತು, ನಿನ್ ಕಾರ್ಯ, ನಾನು ಕೊಟ್ಟ ಕಾರ್ಯ ಮುಗೀತು, ಇನ್ಯಾನು ನಿನಗೆ ಬದುಕ್ಬೇಕು? 33 ವರ್ಷ ಅಲ್ಲ, ಬರೀ 5 ವರ್ಷ. ಅದಕ್ಕೆ ಹೇಳ್ತಾರಲ್ಲ, ಹಂದಿಯಂತೆ 100 ಕಾಲ ಬದುಕುವುದಕ್ಕಿಂತ ನಂದಿಯಂತೆ ಬರೀ 3 ಕಾಲ ಬದುಕಿದ್ರೆ ಉತ್ತಮ, ಒಳಿತು, ಅದೇ ಲೇಸು. 100 ವರ್ಷ ಬದುಕುದು, 1000 ವರ್ಷ ಬದುಕುದು ಹಂದಿ ತರ. ನಂದಿ ತರ 3 ಕಾಲ ಬದುಕ್ರಿ. ಆದ್ರೆ ಇಷ್ಟು ವರ್ಷ ಬದುಕ್ತೇವೆ ಅದು ಮುಖ್ಯ ಅಲ್ಲ, ಹೇಗ್ ಬದುಕ್ತೇವೆ ಅದು ಮುಖ್ಯ ಅಲ್ವಾ? ಅದನ್ನು ಆದ್ರಿಂದ ಯೇಸ್ವಾಮಿ ತಂದಿದ್ರು ಕಾರ್ಯ ಮಾಡಿದ್ಮೇಲೆ ಇನ್ನು ಏನು ಉಳಿದಿಲ್ಲ. ಗೊತ್ತೈತಲ್ಲ?
ಮತ್ತು ಏನು ಯೋಜನೆ ಮಾಡಬೇಕು, ಇನ್ನು ಮರಣ ತಪ್ಪಿಸ್ಕೊಂಡು ಇನ್ನು ಜೀವನದಲ್ಲಿ ಅರ್ಥ ನೋಡಿ, ನಮ್ಗೊಂದು ದೇವ್ರು ಯೋಜನೆ ಕೊಡ್ತಾರೆ, ಒಂದು ಪ್ಲಾನ್ ಕೊಟ್ಟಿರ್ತಾರೆ. ಅದ್ ಪ್ಲಾನ್ ಮುಗಿದ್ರೆ ನಮ್ ಕೆಲಸ ಮುಗ್ದೋಯ್ತಲ್ವಾ. ಮತ್ತೆ ಇನ್ನು ಏನಕ್ಕೆ ಬದುಕ್ಬೇಕು, ಏನಕ್ಕೆ ಇರ್ಬೇಕು ಅಂತ. ಯಾವುದೋ ಒಂದು ಅದಕ್ಕೆ ಇಷ್ಟೇ ಟೈಮ್ ಅಂತ ಇರ್ತದೆ. ಇಷ್ಟ ಟೈಮ್ ಆದ್ಮೇಲೆ ಮತ್ತೆ ಬೇಡ, ಅದನ್ನ ತೆಗೆದುಹಾಕಿ ಮತ್ತೆ ಇನ್ನೊಂದು ಮಾಡೋಕಿರ್ತೇವೆ. ಅದು ಏನು ಕೊನೆ ತನಕ ಇರ್ಬೇಕಂತ ಹೇಳ್ಕೊಂಡು ಯಾವ್ದು ಪ್ಲಾನ್ ಇರುವುದಿಲ್ಲ ನಮ್ದು. ಇಷ್ಟ ದಿನ ಇದಕ್ಕೆ ಅಂತ ಹೇಳ್ಕೊಂಡು ಹೇಳ್ತೀವಿ, ಅದು ಮುಗ್ದಾಯ್ತು, ಮತ್ತೆ ಕಾಂಟ್ರಾಕ್ಟ್ ಮುಗೀತು. ನಾವು ಒಂದು ಬಸ್ ಕಾಂಟ್ರಾಕ್ಟ್ ಮಾಡ್ತೀವಿ, ನಾಳೆ ಎಲ್ಲೋ ಪಿಕ್ನಿಕ್ ಹೋಗ್ಬೇಕು, ನಮಗೆ ಎಲ್ಲೋ ಒಂದು ತೀರ್ಥಯಾತ್ರೆಗೋ ಪಿಕ್ನಿಕ್ಗೆ ಹೋಗ್ಬೇಕು, ಕಾಂಟ್ರಾಕ್ಟ್ ಮಾಡ್ತೀವಿ, ಒಂದಿನ ಅಗ್ರಿಮೆಂಟ್ ಎಲ್ಲ ಆಗುತ್ತೆ. ಆಗ ಹೇಳ್ತೀವಿ ಬಸ್ ನಮ್ದು ನಮ್ದು ಅಂತ ಹೇಳ್ತೀವಿ, ಹೋಗಿ ಬರೋ ತನಕ. ಯಾವಾಗ ಕಾಂಟ್ರಾಕ್ಟ್ ಮುಗೀತದೆ, ಬಸ್ಸಿಂದ ಇಳಿತೀವಿ, ಆಮೇಲೆ ಬಸ್ ನಮ್ದು ಅಂತ ಹೇಳಕ್ಕಾಗತ್ತಾ? ಬಸ್ ಯಾರ್ದೋ ಬಸ್ ಮುಗೀತು, ನಮ್ ಕಾಂಟ್ರಾಕ್ಟ್. ಇನ್ ನಮ್ ಬಸ್ ಇಟ್ಕೊಂಡು ನಮ್ಗೆ ಏನಾಗ್ಬೇಕು, ನಮ್ ಕೆಲಸ ಒಂದ್ ಸ್ಥಳಕ್ಕೆ ಹೋಗಿ ಬಂದೆವು, ಮುಗೀತಲ್ವಾ. ಇನ್ನ ಬಸ್ ಇಟ್ಕೊಂಡು ನಮ್ಗೇನಾಗ್ಬೇಕು? ಅವ್ರ ಪಾಡಿಗೆ ಹೋಗ್ತಾರೆ, ನಾವು ನಮ್ಮ ಮನೆಗೆ ಬರ್ತೀವಿ. ಹಾಗೆ ನಮ್ ಜೀವನ ದೇವ್ರೊಂದು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಒಂದು ನಮ್ಗೆ ಯೋಜನೆ ಕೊಟ್ಟಿರ್ತಾರೆ. ಆ ಯೋಜನೆ ನಾವು ತಿಳ್ಕೋಬೇಕು. ಪ್ರೇಯರ್ ಅಲ್ಲಿ ನನ್ನ ಲೈಫಲ್ಲಿ ಏನ್ ಯೋಜನೆ ಉಂಟು. ಅದಕ್ಕೆ ಯೇಸು ಸ್ವಾಮಿ ಎಷ್ಟು ಪ್ರೇಯರ್ ಮಾಡ್ತಾ ಇದ್ರು. ಅದು ಒಂದೇ ತರಿಸಿ ತಿಳಿಸಲಾಗಿಲ್ಲ. ಅದು ಕೆಲವರು ಹೇಳುವಾಗೇನು, ಯೇಸು ಮತ್ತೆ ತಾಯಿ ಮರಿಯಮ್ಮನವರಿಗೆ ಎಲ್ಲ ಈ ಪಿಕ್ಚರ್ ನೋಡ್ದಂಗೆ, ಯೇಸು ಲೈಫ್ ಪಿಕ್ಚರ್ ಅಲ್ಲಿ ನೋಡ್ತೀವಲ್ಲ, ಹಂಗೆ ದೇವರೆಲ್ಲ ಪಿಕ್ಚರ್ ನೋಡ್ದಂಗೆ ಫುಲ್ ಲೈಫ್ ನೋಡು, ನಿನ್ ಲೈಫ್ ಹಿಂಗೇ ಇರ್ಬೇಕು ಅಂತ ಏನ್ ಪಿಕ್ಚರ್ ನಲ್ಲಿ ತೋರಿಸಿದ್ರ? ಅದಕ್ಕೆ ಹೇಳ್ತೀವಿ, ಕೆಲವರಿಗೆ ಅರ್ಥನೇ ಆಗಲ್ಲ. ಮತ್ತೆ ಮರಿಯಮ್ಮನವರ ವಿಷಯದಲ್ಲೂ ಕೂಡ ಅಷ್ಟೇ. ದೇವ್ರೇನು ಯೇಸು ಲೈಫ್ ಬಗ್ಗೆ ಎಲ್ಲ ಮರಿಯಮ್ಮನವರಿಗೆ ಒಂದು ಪಿಕ್ಚರ್ ನಲ್ಲಿ ನೋಡ್ದಂಗೆ ಎಲ್ಲ ಏನು ತೋರ್ಸ್ಕೊಟ್ರ? ಹಾಗಾದ್ರೆ ಪ್ರೇರಣೆ ಅಗತ್ಯನೇ ಇಲ್ವಲ್ಲ, ಪ್ರೇರಣೆ ಅಗತ್ಯನೇ ಇರುವುದಿಲ್ಲ. ಈ ತರ ಎಲ್ಲ ಆಗುತ್ತೆ, ಎಲ್ಲ ದೇವ್ರು ತೋರ್ಸ್ಕೊಟ್ಟಿದ್ದಾರೆ, ಹಂಗೆ ಆಗ್ತದೆ, ನಾವು ಪ್ರೇಯರ್ ಮಾಡೋದೇನುಂಟು? ಎಲ್ಲ ಗೊತ್ತುಂಟಲ್ಲ, ಇನ್ ಪ್ರೇಯರ್ ಮಾಡೋ ಅಗತ್ಯನೇ ಇಲ್ಲ. ಪ್ರೇಯರ್ ಯಾಕೆ ಮಾಡ್ತೀವಿ ನಾವು? ಒಂದ್ ದೇವರ ಯೋಜನೆ ತಿಳಿಲಿಕ್ಕೆ, ನಾವು ವಾಟ್ ಇಸ್ ಗಾಡ್ಸ್ ಪ್ಲಾನ್ ಫಾರ್ ಅಸ್ ತಿಳಿಲಿಕ್ಕೆ ಮತ್ತು ನೆರವೇರಿಸಲಿಕ್ಕೆ, ಶಕ್ತಿ ಬಲಕ್ಕಾಗಿ ಎರಡು ಉದ್ದೇಶ ಪ್ರೇಯರ್ ಮಾಡ್ತೀವಿ ನಾವು. ಒಂದು ಫಸ್ಟ್ ಏನಂದ್ ದೇವರ ಯೋಜನೆ ತಿಳ್ಕೊಬೇಕು. ಅನುದಿನದ ಆಹಾರ ನಮ್ ಕೊಡ್ರಿ, ಆ ಬೆದ್ದ ಎತ್ಕೊಳ್ಳಿ. ಇವತ್ತು ದೇವರ ನಿಮ್ ಪ್ಲಾನ್ ನಮ್ ತಿಳಿಯಪಡಿಸಿ, ನಿಮ್ ಚಿತ್ತ ನಮ್ ನಡೆಸಿ. ಅದು ಬೆಳಿಗ್ಗೆ ಇಲ್ಲಿ ಹೇಳಿದಾಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ. ಪೌಲ ಹೇಳುವಾಗೆ ರೋಮರ್ 8:26, ಎಲ್ಲಿ ಏನ್ ಪ್ರಾರ್ಥನೆ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ನಾವ್ ಹೇಗಿರ್ಬೇಕು, ಹೇಗ್ ಬದುಕ್ಬೇಕು ನಮ್ಗೆ ಗೊತ್ತಿಲ್ಲ. ಹೋಲಿ ಸ್ಪಿರಿಟ್ ನೀವು ನಮ್ಗೆ ತಿಳಿಸಿ, ನೀವು ನಮ್ಮನ್ನ ನಡೆಸಿ, ಪವಿತ್ರ ಹೇಳ್ಬೇಕು. ಮತ್ತೆ ಅದನ್ನ ಮಾಡ್ಲಿಕ್ಕೆ ನಮ್ಗೆ ಶಕ್ತಿ ಬಲ ಕೊಡಿ. ದೇವರ ಯೋಜನೆ ಅರ್ಥ ಮತ್ತೆ ಮರಿಯಮ್ಮ ಕೂಡ. ಹಾಗಾದ್ರೆ ಬೈಬಲ್ ಹೇಳ್ತಾ ಇದ್ದಲ್ಲ ಮತ್ತೆ ಮರಿ ಅರ್ಥ ಆಗಿಲ್ಲ ಅಂತ. ಈ ಕೆಲವರೆಲ್ಲ ವಾದ ಮಾಡ್ತಾರಲ್ವಾ, ಯೇಸಮ್ಮ ಎಲ್ಲ ಗೊತ್ತಿತ್ತು, ಮರಿಯಮ್ಮನವರಿಗೆಲ್ಲ ಗೊತ್ತಿತ್ತು. ಹಾಗಾದ್ರೆ ಬೈಬಲ್ ವಾಕ್ಯನೇ ಹೇಳ್ತಾ ಇದೆಯಲ್ಲ ನೋಡಿ, ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ವಚನ 50. ಆದರೆ ಯೇಸುವಿನ ಮಾತು ತಂದೆ ತಾಯಿಗಳಿಗೆ ಅರ್ಥವಾಗ್ಲಿಲ್ಲ. ಬಳಿಕ ಯೇಸು ತಂದೆಗಳೋಡು ನಜರೇತಿಗೆ ಬಂದು ಅಲ್ಲಿ ವಿಧೇಯವಾಗಿ ನಡ್ಕೊಳ್ತಿದ್ರು. ಈ ವಿಷಯಗಳನ್ನೆಲ್ಲ ತಾಯಿ ಮರಿಯಳು ತನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡಳು. ಮಾತೆ ಮರಿಯಮ್ಮ ತನ್ನ ಮನಸ್ಸಲ್ಲಿ ಸಂಗ್ರಹಿಸಿಟ್ಕೊಂಡಳು, ಏನು ಇದ್ರ ಅರ್ಥ ಏನಿರ್ಬೋದು, ಯೇಸು ಈ ತರ ಯಾಕೆ ಹೇಳಿದ್ರು, ದೇವರ ಯೋಜನೆ ನನ್ನ ಮಗನ ವಿಷಯದಲ್ಲಿ ದೇವರ ಯೋಜನೆ ಏನು? ಯಾವ ಮಮ್ಮಿ ಡ್ಯಾಡಿ ಪ್ರೇಯರ್ ಮಾಡ್ತಾರೆ ಮಕ್ಕಳ ವಿಷಯದಲ್ಲಿ? ದೇವ್ರ ಯೋಜನೆ, ನೀನ್ ಇಂಜಿನಿಯರ್ ಆಗಪ್ಪ, ನೀನ್ ಡಾಕ್ಟರ್ ಆಗು, ನೀನ್ PhD ಮಾಡು, ನೀನ್ ಅದು ಮಾಡು. ಎಲ್ಲಿ ಮುಗಿದಾಯ್ತು? ಅವರೇ ಮಕ್ಕಳಿಗೆ ಅವರೇ ದೇವ್ರು, ತಂದೆ ತಾಯಿಗಳೇ ದೇವ್ರು. ಇಂಜಿನಿಯರ್ ಮಾಡು, ಡಾಕ್ಟರ್ ಮಾಡು, ನೀನು PhD ಮಾಡು, ನೀನು ಡೈರೆಕ್ಟರ್ ಆಗು, ನೀನು ಪ್ರೊಪ್ರೈಟರ್ ಆಗು, ನೀನು ಮ್ಯಾನೇಜರ್. ದೇವ್ರಿಗೇನ್ ಕೆಲಸ ಉಂಟು ನಮ್ಮ ಫ್ಯಾಮಿಲಿಯಲ್ಲಿ? ನಮ್ಮನ್ನ ಮಕ್ಕಳು ಬೆಳೆಸುವುದ್ರಲ್ಲಿ ದೇವರ ಪ್ಲಾನ್ ಏನುಂಟ್ರಿ? ಎಲ್ಲ ನಾವೇ ದೇವ್ರುಗಳಲ್ವಾ? ನಾವೇ ದೇವ್ರುಗಳು. ನಮ್ಮ ಮಕ್ಕಳಿಗೆ ಒಬ್ರು ಪ್ರೇಯರ್ ಮಾಡಲ್ಲ, ದೇವ್ರ ಯೋಜನೆ ಅಂತ ತಿಳ್ಕೊಳ್ಳೋದಿಲ್ಲ. ಅದಕ್ಕಿಂತ ಮಾತೆ ಮರಿಯಮ್ಮನವ್ರಿಗೆ ಪ್ರೇಯರ್ ಅಗತ್ಯ ಇಲ್ಲ. ಯಾಕೆಂದ್ರೆ ಈ ದೇವ್ರ ಯೋಜನೆ ಎಲ್ಲ ಮರಿಯಮ್ಮ ತಿಳಿಸಿದ್ರಲ್ವಾ, ಮತ್ತೆ ಪ್ರೇಯರ್ ಆಗ್ಬೇಕಾಗಿತ್ತು? ಧ್ಯಾನ ಮಾಡಿದ್ದೇನ್ ಬಂತು ಮರಿಯಮ್ಮ? ಅರ್ಥ ಆಗ್ಲಿಲ್ಲ ಅಂತ ಯಾಕೆ ಹೇಳ್ಬೇಕು? ಬೈಬಲ್ ಸುಳ್ಳು ಹೇಳ್ತಾ ಇದೆಯಾ ಬೈಬಲ್? ವೆರಿ ಸ್ಯಾಡ್, ಅಷ್ಟೇ ಹೇಳ್ಬೇಕು ನಾನು. ವೆರಿ ವೆರಿ ಸ್ಯಾಡ್. ಪ್ರೇಯರ್ ಅಂದ್ರೆ ಆತರ ನಮ್ ಲೈಫಲ್ಲಿ ದೇವರ ಯೋಜನೆ ಕಂಡ್ಕೊಳ್ಳೋದು, ಅದೇ ಪ್ರೇಯರ್. ಅಪ್ಪ ನಿನ್ ಚಿತ್ತನ ತಿಳಿಯ ಇವತ್ತು ನಾನು ಏನ್ ಮಾಡ್ಬೇಕು,
ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾರ ಹತ್ರ ಹೀಗೆ ಮಾತಾಡ್ಬೇಕು, ಪವಿತ್ರಾತ್ಮ ನೀವು ನನ್ನ ನಡೆಸು. ಇಲ್ಲಿ ಏಸಮಯ ಯಾಕ್ರಿ ಬೇಕಾಗಿತ್ತು? ಇಡೀ ರಾತ್ರಿ ಪ್ರೇಯರ್ ಮಾಡ್ತಿದ್ರು, ಏನಕ್ಕೆ ಬೇಕಾಗಿತ್ತು ಪ್ರೇಯರ್? ಬೈಬಲ್ ಹೇಳ್ತಾ ಇದೆಯಲ್ಲ, ಎಲ್ಲಾ ಕಡೆ ತುಂಬಾ ಕಡೆ ಹೇಳ್ತಾ ಇದೆ. ಏಸಮ್ ಗುಡ್ಡಕ್ಕೆ ಹೋದ್ರು, ಏಸ್ವಾಮಿ ಅಲ್ಲಿ ಬೆಳಗಿನ ಜಾವ ಗುಡ್ಡಂದ ಇಳಿದ್ ಬಂದ್ರು. ಅಲ್ಲಿ ಗುಡ್ಡಲ್ಲಿ ಏನ್ ಮಾಡ್ತಿದ್ರು ಅವ್ರು? ನಾವೆಲ್ಲ ಬೆಡ್ರೂಮಿಗೆ ಹೋಗ್ತೀವಿ ರಾತ್ರಿ ಆದ್ಮೇಲೆ, ಚೆನ್ನಾಗಿ ಊಟ ಮಾಡ್ಕೊಂಡು ಒಳ್ಳೆ ನಿದ್ರೆ ಮಾಡ್ತೀವಿ. ಪಾಪ ಏಸಮ್ ಗುಡ್ಡಕ್ಕೆ ಹೋಗ್ತಿದ್ರು, ಏನಕ್ಕೆ? ಯಾರಿಗೋಸ್ಕರ ಪ್ರೇಯರ್ ಮಾಡಕ್ಕೆ? ಅವ್ರೇನ್ ದೇವ್ರು ನನ್ಗೆ 10 ಎಕರೆ ಜಮೀನ್ ಕೊಡಿ, ನನ್ಗೊಂದು ಮನೆ ಕಟ್ಕೊಡಿ, ಒಳ್ಳೆ ನೌಕರಿ ಕೊಡಿ ಅಂತ ಪ್ರೇಯರ್ ಮಾಡಕ್ ಹೋದ್ರ? ಅಥವಾ ನನಗೆ ಸ್ವಲ್ಪ ಕಾಯಿಲೆ ವಾಸಿ ಮಾಡಿ, ನನಗೆ ಅದು ಕೊಡಿ ಇದು ಕೊಡಿ? ಪ್ರೇಯರ್ ಏಸು ಲೈಫೇ ನನ್ಗಾಗಿ, ಏಸು ಲೈಫೇ ನಿಮಗಾಗಿ. ಮತ್ತೆ ಅವ್ರು ಏನ್ ಪ್ರೇಯರ್ ಮಾಡಿದ್ರು? ನನಗಾಗಿ ನಿಮಗಾಗಿ ಪ್ರೇಯರ್ ಮಾಡಿದ್ರು. ನಮ್ಮ ಸುಖ ಹಿತವನ್ನ ಬಯಸಿದ್ರು ಏಸು. ಎಂತ ಅದ್ಭುತ ಜೀಸಸ್ ನಾವು ಪಡ್ಕೊಂಡಿದ್ದೇವೆ. ಆದ್ರೂ ಅರ್ಥ ಮಾಡ್ಕೊಳ್ಳ, ದೇವ್ರು ಏನ್ ಕೊಟ್ರು ನಮ್ಗೆ? ಇನ್ ಮಗನಿಂತ ಏನ್ ದೊಡ್ಡದುಂಟ್ರಿ ಕೊಡೋಕೆ? ಮಗನನ್ನ ನಾವು ಕೇಳಿದ್ಕೊಳ್ಳಿ, ನನ್ನ ಮಗನ್ ತಗೊಂಡೋಗಿ ಹೇಳ್ತೀವಿ ನಾವು. ಮನೆ ಮಠ ಆಸ್ತಿ ಎಲ್ಲ ಕೊಡ್ತೀವಿ, ಮಗು ಕೊಡಲ್ಲ. ಕೊನೆಗೆ ಬೇರೆ ದಾರಿನೇ ಇಲ್ಲ ಅಂದ್ಮೇಲೆ ಒಪ್ಪಿಸ್ಕೊಡ್ಬೇಕಾಗುತ್ತೆ ಅಷ್ಟೇ. ಅಷ್ಟ ತನಕ ಮಗು ಇಟ್ಕೊಳ್ತೀವಿ ನಾವು. ಕೇಳಿದ್ ಕೂಡ್ಲೆ ಮಗುನ ಮಾಡಿ ನಿನ್ ಋಣ ತೀರ್ಸು ಅಂತ ಹೇಳ್ತೀವಿ ನಾವು. ಬಂಗಾರವೇ ಕೊಡ್ತೀವಿ, ಸರಿಯಪ್ಪ ಬಂಗಾರ ಮಾರಿ ಋಣ ತೀರ್ಸ್ಕೋ, ನಾನು ಇಷ್ಟು ಆಸ್ತಿ ಮಾರಿ ಋಣ ತೀರ್ಸ್ಕೊ ಅಂತ ಹೇಳ್ತೀವಿ ಹೊರತು, ನನ್ ಮಗು ತಗೋ, ನನ್ ಮಗುನ ಮಾರ್ಕೊಂಡು ಋಣ ತೀರ್ಸಿ ಯಾರು ಕೊಡ್ತಾರೆ ಮಗುನ? ದೇವ್ರು ಕೊಟ್ರಲ್ಲ ನಮಗೆ, ತನ್ನ ಸ್ವಂತ ಮಗನನ್ನ ಕೊಟ್ರಲ್ಲ. ಎಂತ ಅದ್ಭುತ ದೇವ್ರು. ಮತ್ತೆ ಕೇಳಿ ದೇವ್ರೇನ್ ಕೊಟ್ರು? ನಾವ್ ಯಾಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ಎಂತ ಅಹಂಕಾರದಿಂದ ಮೆರಿತೀವಿ. ಆವಾಗಲೇ ನಾವು ಹೇಳಕ್ಕಾಗುತ್ತೆ, ಎಲ್ಲಾ ನೆರವೇರ್ತಪ್ಪ, ನಿಮ್ ಚಿತ್ತವನ್ನೇ ನಾವು ಮಾಡಿದ್ದು. ನಾವು ಪ್ರೇರಣೆ ಮಾಡಲು ದೇವ್ರ ಚಿತ್ತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ನಮ್ ಖುಷಿ ಪ್ರಕಾರ ಮಾಡ್ತೀವಿ. ಪ್ರೇರಿ ಒಳ್ಳೇದಿರ್ಬೋದು, ಒಳ್ಳೇದೇ ತುಂಬಾ. ಅದಕ್ಕೆ ಪ್ರೇಯರ್ ಇಲ್ದೆ ನಾವು ಏನೇ ಒಳ್ಳೇದ್ ಮಾಡಿದ್ರು, ಈಗ ದಾವಿದ ಇದು ಕಟ್ಟಕ್ ಹೋದ ಅವನು, ದೇವಾಲಯ. ಯಾಕೆ ದೇವ್ರು ಸ್ಟಾಪ್ ಮಾಡಿದ್ರು? ದೇವಾಲಯ ಕಟ್ಟೋದೇನು ಕೆಟ್ಟ ಕೆಲ್ಸನ? ದೇವಾಲಯ ಕಟ್ಟು, ಈಗ ಎಲ್ರು ಮಾಡೋದು ಅದೇ. ಓದ್ ಕೂಡ್ಲೆ ನಾವು ಪ್ಯಾರಿಸ್ಗೆ ಫಸ್ಟ್ ದೇವಾಲಯ ಕಟ್ಟೋದು, ಇದ್ದದ್ದು ಕೆಡವೆ ಹಾಕ್ತಿವಿ, ದೇವಾಲಯ ಕಟ್ತೀವಿ. ಪ್ರೇರಿ ಇವತ್ತು ಏಸಮೆ ಹತ್ರ ಕೇಳಿದ್ರೆ ಸ್ಟಾಪ್ ಅಂತ ಹೇಳೋರು. ನಾವು ಕೇಳ್ತೀವ? ಇಲ್ಲ, ನೋ. ಅದಕ್ಕೇನೆ ಹೇಳ್ತಿದ್ದು, ನೋ ಆರ್ಗ್ಯುಮೆಂಟ್ ರೀ ದೇವ್ರ ಹತ್ರ. ನೋ ಚರ್ಚ್, ಆರ್ಗ್ಯುಮೆಂಟ್ ಇಲ್ಲ, ಪ್ರೇಯರ್ ಮಾತ್ರ. ಕೂತ್ಕೊಂಡು ದೇವ್ರ ಧ್ಯಾನ ಮಾಡೋ, ಚಿತ್ತ ತಿಳ್ಕೊ. ನಮ್ಮ ಎಷ್ಟು ಯೋಜನೆ ದೇವರು ಖಂಡಿತ ದೇವ್ರು ಸ್ಟಾಪ್ ಮಾಡೋರು. ನಮ್ಮ ಯೋಜನೆಗಳು ಎಷ್ಟೊಂದು ದೇವ್ರು ಸ್ಟಾಪ್ ಮಾಡ್ತಿದ್ರು ಪ್ರೇಯರ್ ಮಾಡಿದ್ರೆ. ಬೇಡ ನಿಲ್ಸು ನೀನ್. ದಾವಿದನಿಗೆ ಯಾಕೆ ನಿಲ್ಸಿದ್ರು ದೇವ್ರು? ದಾವಿದ ಎಂತ ಬೈಬಲ್ ನಲ್ಲಿ ದಾವಿದ್ ರಾಜ ಅಂದ್ರೆ ಮುಗೀತ್ರಿ. ಏಸಿಗನೇ ಹೇಳ್ತಾರೆ ದಾವಿದ ಪುತ್ರ ಹಜಾನ, ದಾವಿದ ಪುತ್ರ ಅಂತ ಅದ್ಭುತವಾದ ದಾವಿದ. ಬೇರೆ ಯಾರು? ಇಸ್ಕೇನ ಪುತ್ರ ಯೇಸು, ದಾವಿದನ ಇಸ್ಕೇನ ಪುತ್ರ, ಅಥವಾ ಇವನ ಸೌಲನ ಪುತ್ರ ಯೇಸು, ಅಥವಾ ಬೇರೆ ಯಾರು ರಾಜರು ಇಲ್ಲ. ಸೊಲೊಮನ್ ಪುತ್ರ ಯೇಸು. ಬರೀ ದಾವಿದನ ಪುತ್ರ ಹೊಸಾನ ಅಂತ ಹೇಳುತ್ತೆ. ದಾವಿದನ ಪುತ್ರ ಅಂತ ದಾವಿದನಿಗೇನೆ ದೇವಾಲಯ ಕಟ್ಲಿಕ್ಕೆ ಬಿಟ್ಟಿಲ್ಲ ದೇವ್ರು. ನೀನ್ ಕಟ್ಟುದ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ಅದು ದೇವರ ಚಿತ್ತ ತಿಳ್ಕೊಳ್ಳಿಕ್ಕೆ ಪ್ರೇಯರ್ ಬೇಕು ಅಂತ ಹೇಳೋದು. ಪ್ರತಿಯೊಂದು ಯೋಜನೆಯಲ್ಲಿ ನಾವು ಎಷ್ಟು ಕಣ್ಣೀರಾಗಿ ಪ್ರೇಯರ್ ಮಾಡ್ಬೇಕು ಗೊತ್ತಾ? ಒಳ್ಳೇದೇ ಕೆಲಸ, ಕೆಟ್ಟದಲ್ಲ ನಾ ಹೇಳ್ತಿರೋದು, ಒಳ್ಳೇದೇ ಕೆಲಸಗಳು. ಬಟ್ ಒಳ್ಳೇದ್ ಕೆಲಸ ಮಾಡ್ಬೇಕಾದ್ರೆ ದೇವ್ರ ಹತ್ರ ಅನುಮತಿ ಬೇಕು, ಕೇಳಬೇಕು. ದೇವ್ರು ಹೇಳ್ಬೋದು, ಇಲ್ಲ ಇದು ಒಳ್ಳೇದ್ ಕೆಲಸ, ನೀನ್ ಮಾಡೋದ್ ಬೇಡ, ನಿನ್ ನೆಕ್ಸ್ಟ್ ಬಂದ ಗುರುಗಳು ಮಾಡ್ತಾರೆ ಅಂತ ಹೇಳ್ಬೋದು. ನಿನ್ನ ನಂತರ ನಿನ್ ಮಗ ಕಟ್ತಾನೆ ದೇವಾಲಯ ಅಂತ ಹೇಳಿಲ್ವಾ? ದಾವ್ದ್ ಹೇಳ್ಬೋತಿಲ್ಲ, ಅವನೇನ್ ಅವನು ಬೆಶೆಬ ಅವಳಲ್ಲಿ ಹುಟ್ಟುವಂತ ಮಗ ಅವನು. ಆ ಸೈನಿಕನ ಹೆಂಡತಿಯನ್ನು ನಾನು ಇಟ್ಕೊಂಡಿದ್ದು, ನಾನು ಮದುವೆ ಮಾಡ್ಕೊಂಡಿದ್ದೆ, ಸೈನಿಕನ ಹೆಂಡತಿ, ಅವನೇನ್ ಕಟ್ತಾನೆ ದೇವಾಲಯ ಅಂತ ಹೇಳಿದ್ರ? ದೇವರೇ ನಿಮ್ ಚಿತ್ತ ಆಗಲಿ. ಮತ್ತೆ ಎಲ್ಲ ಸಿದ್ಧತೆ ಮಾಡಿಕೊಟ್ಟ, ಮಗನೇ ಚೆನ್ನಾಗ್ ಕಟ್ಟೋ, ದೇವ್ರು ನಿನ್ನನ್ನು ಆರಿಸ್ಕೊಂಡಿದ್ದಾರೆ, ನೀನ್ ಕಟ್ಟು. ನಾವು ಸಿದ್ಧತೆ ಮಾಡ್ತೇವ? ಇದೆಲ್ಲ ಮಾರಿ ಹೋಗ್ತೀವಿ ನಾವು. ಇದು ನಿಜ ರೀ, ಮಾರಿ ಹೋಗ್ತೇವೆ. ಬೇಕಾದ್ರೆ ಇನ್ನೊಬ್ಬ ಕಟ್ಟಬಾರ್ದು, ಅವನಿಗೆ ಹೆಸರು ಬರಬಾರ್ದು ಅಂತ ಇದ್ದದ್ದೆಲ್ಲ ಮಾರಿ ಹೋಗ್ತಾರೆ.
ಏನೇನು ಇದ್ರೆ ಇನ್ನೊಬ್ಬ ಅವನಿಗೆ ಸುಲಭ ಆಗ್ಬಾರ್ದು ಕಟ್ಲಿಕ್ಕೆ ಅಂತ ಹೇಳ್ಕೊಂಡು ಅವನಿಗೆ ಇನ್ನೊಬ್ಬನಿಗೆ ಬಂದ್ರೆ ತೊಂದರೆ ಕೊಡುವ ಹಾಗೆ ಮಾಡಿ ಹೋಗ್ತಾರೆ. ನನಗೆ ಆಗಿದ್ದು ಅವನು ಮಾಡಬಾರ್ದು, ಅವನಿಗೆ ಹೆಸರು ಬರಬಾರ್ದು. ಇದು ಪ್ರಪಂಚ ಅಲ್ವಾ. ಗಾಡ್ ಸೇವಸ್, ದೇವರೇ ನಮ್ಮನ್ನ ಕಾಪಾಡಿಯಪ್ಪ ತಂದೆ ಅಂತ. ಬಟ್ ದಾವಿದ ಎಲ್ಲ ಓಕೆ ಮಗನಿಗೆ ಹೆಸರು ಬರ್ಲಿ ಅಂತ ಹೇಳ್ಕೊಂಡು ಎಲ್ಲ ರೆಡಿ ಮಾಡಿ ಕೊಟ್ಟ. ಮಗನಿಗೆ ಸುಲಭ ಆಗ್ಬೇಕು ಕಾರ್ಯ, ದೇವಾಲಯ ಕಟ್ಟೋದು. ಅವನೇನು ಹೊಟ್ಟೆಗಿಚ್ಚಪಟ್ಟಿಲ್ಲ. ನಾಳೆ ಜನ ಸೊಲೊಮನ್ ಹೊಗಳ್ತಾರೆ, ಮತ್ತೆ ಯುಗ ಯುಗಾಂತರಕ್ಕೂ ಸೊಲೊಮೋನನ ಇವತ್ತಿಗೂ ನಾವು ಹೇಳ್ತೀವಿ ದಾವಿದನ ಆರಾಮ ದೇವಾಲಯ ಅಂತ ಹೇಳ್ತೇವಾ? ಸೊಲೊಮೋನನ ದೇವಾಲಯನೇ ಅಂತ ಹೇಳೋದು. ಸೊಲೊಮೋನ್ ಕಟ್ಟಿದ ದೇವಾಲಯ ಅಂತ ಮಜಬೂತ್ ಆಗಿತ್ತು, ಅದ್ಭುತಕರವಾಗಿತ್ತು. ಸೊಲೊಮೋನನ ದೇವಾಲಯ ಅಂತಲೇ ಹೇಳ್ತಿರೋದು ನಾವು, ದಾವಿದನ ದೇವಾಲಯ ಅಲ್ಲ. ಗೊತ್ತೈತಲ್ಲ. ಇಲ್ಲಿ ಯಾರಿಗಾದ್ರೂ ಹೆಸರು ಬರ್ಲಿ ಪರವಾಗಿಲ್ಲ, ದೇವ್ರ ಯೋಜನೆ ಅದು ಅಲ್ವಾ. ಅದು ದೇವರ ಚಿತ್ತ ಹುಡುಕೋದು. ನಾವೇನು ನಮ್ ಚಿತ್ತ ಹುಡುಕ್ತೇವೆ, ನನಗೆ ಹೆಸರು ಬರ್ಬೇಕು. ಅದು ದೇವರ ಚಿತ್ತ. ಎಷ್ಟು ವಿರೋಧ ಹೋಗ್ಲಿಕ್ಕೂ ರೆಡಿ ನಾವು. ನಮ್ಗೆ ಹೆಸರು ಬರುದಾದ್ರೆ ದೇವರ ಚಿತ್ತಕ್ಕೆ ಎಷ್ಟು ಬೇಕಾದ್ರೂ ವಿರೋಧ ಹೋಗ್ತೀವಿ ನಾವು. ಇಲ್ಲ, ನನಗೆ ಹೆಸರು ಬರ್ಬೇಕು, ಅದು ಅವನೇನ್ ಮಾಡೋದು, ಇವನೇನ್ ಮಾಡೋದು, ನನ್ನ ಕೈಲಿ ಆಗಲ್ವಾ, ನಾನೇ ಮಾಡಿ ತೋರಿಸ್ತೀನಿ, ಹಠ ಬಿದ್ದು ಮಾಡ್ತೀವಿ ದೇವರ ಚಿತ್ತಕ್ಕೆ ವಿರೋಧವಾಗಿ. ಅದಕ್ಕೆ ಪ್ರೇಯರ್ ಅಂದ್ರೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ತಪ್ಪ ನಿಮ್ ಚಿತ್ತ ತಿಳಿಯಪಡಿಸು ದೇವ್ರೇ, ಈ ನಮ್ಮ ಯೋಜನೆಗಳೆಲ್ಲ ನಿಮ್ಗೆ ಮಹಿಮೆ ಬರ್ಬೇಕು, ನಮ್ಗೆಲ್ಲ. ಗೊತ್ತೈತಲ್ಲ. ಅದಕ್ಕೆ ಜೀಸಸ್ ಹೇಳ್ತಾರೆ, ಅಪ್ಪ ನಾನು ಎಲ್ಲೂ ನನ್ನ ಹಿತ ನೋಡ್ಲಿಲ್ಲ, ನನಗೆ ಹೆಸರು ಬರ್ಬೇಕಂತ ನಾನು ಎಲ್ಲೂ ನೋಡ್ಲಿಲ್ಲ. ಒಬ್ಬ ಬಂದು ಹೇಳ್ತಾನೆ ಒಳ್ಳೆ ಗುರುವೆ ಅಂತ ಹೇಳುವಾಗ ಹುಷಾರ ಮಾತಾಡಂದ್ರು ಯೇಸ್ವಾಮಿ. ಒಳ್ಳೆ ಗುರುವೆ, ಹುಷಾರಾಗಿ ಮಾತಾಡು, ತಂದೆ ಮಾತ್ರ ಒಳ್ಳೇದಂತ ಕರಿ. ಯಾಕೆ ಏಸು ಒಳ್ಳೆಯವ್ರಲ್ವಾ? ಬೇಡ ಸ್ಥಾನ ಮಾನ ಅಂತಸ್ತು ಘನ ಮಾನ ಗೌರವ ನನ್ನ ಡ್ಯಾಡಿಯನ್ನೇ ಹೋಗ್ಬೇಕು, ತಂದೆ ದೇವ್ರಿಗೆ. ಇವನು ಕೇಳ್ತಾನಲ್ಲ ಒಬ್ಬ ನಾಯಕ, ಅವನು ಏನೋ ಅವನು ಇಂಟರ್ನೆಟ್ ಅಲ್ಲಿ ಎಂತ ನಾಯಕ ಅವನು, ಯೇಸು ಎಲ್ಲಿ ಹೇಳಿದ್ದಾರೆ ನನ್ನ ದೇವ್ರು ಆರಾಧನೆ ಮಾಡ್ರಿ ಅಂತ ಕೇಳ್ತಾನ ಅವನು. ಬರೀ ಏನ್ ಕ್ವಶನ್ ರೀ. ದೇವ್ರು ನಮ್ ಬೈಬಲ್ ಒಂದು ವಾಕ್ಯ ತೋರಿಸಿ, ಯೇಸು ಹೇಳಿದ್ರು ನನ್ನ ದೇವ್ರನ್ನ ಆರಾಧನೆ ಮಾಡಿ ಅಂತ, ನಾನು ಯೇಸು ನಂಬ್ತೇನಂತ ಅವನು. ಇಂಥವ್ರು ದೇವ್ರು ನಂಬಿದ್ರೆ ಏನು ಬಿಟ್ರೆ ಏನು? ಯಾಕೆಂದ್ರೆ ಏಸಮ್ ಹೇಳಿಲ್ವಾ, ಇವ್ರು ಕೇಳಿಲ್ವಾ, ಫರಿಸಾಯರೆಲ್ಲ ಬಂದು ಕೇಳಿಲ್ವಾ, ಒಂದು ಪವಾಡ ಮಾಡಿ ತೋರ್ಸು ಸ್ವರ್ಗದಿಂದ ಬಂದಿದ್ದಂತ, ನೀನ್ ನಂಬ್ತೀವಿ. ನಿಮ್ಮಂತವ್ರು ನಂಬಿ ನನ್ಗೆ ಏನಾಗ್ಬೇಕ್ರಿ ನೀವು? ನೀನ್ ನಂಬಿಲ್ಲ, ಹಾಳಾಗೋಗ್ರಿ. ನಿಮ್ ಅಹಂಕಾರ ನೋಡಿದ್ರೆ. ಅದಕ್ಕೆ ಏಸಮ್ ಹೇಳಿದ್ರೆ ಯೋನ ಪ್ರವಾದಿ ಒಂದು ಸಂಕೇತ ಬಿಟ್ರೆ ಯಾವ ಪ್ರವಾದಿ ಸಂಕೇತ ಕೊಡಲಾಗೋದಿಲ್ಲ ನಿಮ್ಗೆ. ಕೆಟ್ಟ ಸಂತತಿ ಇದು ಅಂತ. ವಿಷ ಸರ್ವಗಳ ಸಂತತಿ, ಸುಣ್ಣ ಬಿಡದ ಗೋರಿಗಳು. ಪ್ರೇರಿ ಯಾಕಿಷ್ಟು ಅಹಂಕಾರ, ಯಾಕಿಷ್ಟು ಗರ್ವ ಗೊತ್ತಿಲ್ಲ. ಈಗ ಟ್ರಂಪ್ ಏನ್ ಮೆರೆದಾಡ್ತಾನೆ ಈಗ. ಏನು ಈ ಲೋಕದಲ್ಲಿ ಸ್ವಲ್ಪ ಅಧಿಕಾರ ಸ್ಥಾನ ದುಡ್ಡು ಬಂದ್ ಕೂಡ್ಲೆ ನಾವು ದೇವ್ರಂತ. ಅದೇ ಬೈಬಲ್ ಹೇಳ್ತಿರೋದು. ಎಜೆಕಿಯಲ್ 28 ನೋಡ್ರಿ ಹೆಂಗ್ ಹೇಳ್ತಾ ಇದ್ದಾನೆ ಗೊತ್ತಾ? ಅದು ಇಂಥವ್ರಿಗೆ ಹೇಳಿದ್ದು. ಈಗ ಇದು ಎಜೆಕಿಯಲ್ 28 ಅಲ್ವಾ, ಈ ಟ್ರಂಪ್ನಂತರಿಗೆ ಹೇಳಿದ್ದಾನ. 27 ಕೂಡ ವ್ಯಾಪಾರದ ನಾವೆ ಅಂತಿದ್ದ ಟೈರ್ ನಗರದ ಶೋಕ ಆಗೈತೆ, ಅಮೆರಿಕದ ಶೋಕ ಆಗೈತೆ ನೋಡಿ. 28 ಟೈರಿನ ಪ್ರಭುವಾದ ಅಂಭಾವ, ಅದರ ಖಂಡನೆ. ಅಮೆರಿಕ ಟ್ರಂಪಿನ ಖಂಡನೆ ಅಂತ ಹೇಳ್ಬೇಕಾಗತ್ತೆ. ಮತ್ತು 11ನೇ ವಚನ ನೋಡಿ, ಅಲ್ಲಿ ಟೈರಿನ ಅರಸನ ಪತನ ನೋಡ್ರಿ. ನಾಲ್ಕನೇ 24, ನಿನ್ನ ಜ್ಞಾನ ವಿವೇಕಿಗಳಿಂದ ಐಶ್ವರ್ಯವನ್ನ ಗಳಿಸಿ ನಿನ್ನ ಬೊಕ್ಕಸಗಳಲ್ಲಿ ಬೆಳ್ಳಿ ಬಂಗಾರ ತುಂಬಿಸಿಕೊಂಡಿರುವೆ. ನಿನ್ನ ಅಧಿಕ ಜ್ಞಾನದಿಂದ ಹಾಗೂ ವ್ಯಾಪಾರದಿಂದ ಸಿರಿ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡಿರುವೆ. ಆದುದರಿಂದ ನಿನ್ನ ಮನಸ್ಸು ನಿನ್ನ ಆಸ್ತಿಯ ನಿಮಿತ್ತ ಉಬ್ಬಿ ಹೋಗಿದೆ. ಕರೆಕ್ಟ್ ಆಗಿದೆ ಅಮೆರಿಕಕ್ಕಿದು. ಪ್ರೇರೆ ಬೇಕಾದದ್ದು ಕ್ಷಮೆ, ದಯೆ, ಕರುಣೆ. ಗೊತ್ತೈತಲ್ಲ. ಬಾಂಬ್ ಹಾಕುವಾಗ ಸತ್ತು ಹೋಗೋ ಪ್ರತಿಯೊಂದು ಒಂದು ನಿರಪರಾಧಿ ಮಗುವಿಗೂ ಲೆಕ್ಕ ಕೊಡ್ಬೇಕು ಇವರು. ಪ್ರಾಣಿ ಹಿಂಸೆ ಮಾಡಬೇಡ ಅಂತ ಬೋರ್ಡಲ್ಲಿ ಬರೀತೀರ ನೀವು. ಈ ಕರ್ನಾಟಕದ ಬಸ್ಗಳು ನೋಡ್ರಿ, ಪ್ರಾಣಿ ಮೇಲೆ ದಯೆ ಇರಲಿ, ಎಂತ ವಾಕ್ಯ ಅದು.
ಕರ್ನಾಟಕದ ಈ ನೋಡಿ ಎಷ್ಟೋ ಬಸ್ಗಳ ಮೇಲೆ ನಾನು ನೋಡ್ತಾ ಇದ್ದೀನಿ ಪ್ರಾಣಿ. ಬಹಳ ಚಿಂತೆ ಮಾಡ್ತೇನೆ ನಾನು. ಅಲ್ಲ, ಅವ್ರಿಗೆ ಐಡಿಯಾ ಎಲ್ಲಿಂದ ಬಂತು ಗೊತ್ತಿಲ್ಲ. ಪ್ರಾಣಿಗಳ ಮೇಲೆ ದಯೆ ಇರಲಿ, ಪ್ರಾಣಿಗಳ ಮೇಲೆ ದಯೆ ಇರಲಿ. ಹಾಗಾದ್ರೆ ಮನುಷ್ಯರ ಮೇಲೆ ಎಷ್ಟು ದಯೆ ಇರ್ಬೇಕಲ್ವಾ? ಒಂದು ಪ್ರಾಣಿ ಕೊಟ್ರು ಕೂಡ, ಪ್ರಾಣಿನ ಕೊಂದ್ರು, ಒಂದು ಇರುವೆ ಕೊಟ್ರು ನಾವು ಲೆಕ್ಕ ಕೊಡ್ಬೇಕಾಗತ್ತೆ ದೇವರಿಗೆ. ನೀವು ಮಾತಾಡೋ ಪ್ರತಿಯೊಂದು ಜೊಳ್ಳು ಮಾತಿಗೂ ಲೆಕ್ಕ ಕೊಡ್ಬೇಕಂದ್ಮೇಲೆ ಜೊಳ್ಳು ಮಾತಿಗೆ ಲೆಕ್ಕ ಕೊಡ್ಬೇಕು. ವಿನಾಕಾರಣವಾಗಿ ಕೊಂದ ಪ್ರತಿಯೊಂದು ಪ್ರಾಣಿಗೂ, ಸೊಳ್ಳೆಗೂ, ನೀನು ಒಂದು ಇರುವೆಗೂ ಲೆಕ್ಕ ಕೊಡ್ಬೇಕು. ಪ್ರತಿಯೊಂದು ಜೊಳ್ಳು ಮಾತಿಗೆ ಲೆಕ್ಕ ಕೊಡ್ಬೇಕಂದ್ರೆ ಯೋಚನೆ ಮಾಡಿ. ಬಾಂಬ್ ಹಾಕಿಸನ್ನ ಕೊಲ್ತಾ ಇದ್ದಾರಲ್ವಾ, ಬೇಕಿತ್ತ ಇವರಿಗೆ? ಅದಕ್ಕೆ ಹೇಳ್ತಿರೋದು, ಇವತ್ತು ಪ್ರಿಯರೇ, ಲೋಕದ ಜ್ಞಾನ ತುಂಬಿ ಹೋಗಿದೆ, ಅಹಂಕಾರ ಮೆರೆದಾಡಿದೆ. ಅದಕ್ಕೆ ಜೀಸಸ್ ಎಷ್ಟು ತಗ್ಗಿಸ್ಕೊಂಡ್ರು. ಅವ್ರು ದೇವರಾದ್ರೂ ಕೂಡ, ಸರಿಸಮಾನ ಆದ್ರೂ ಕೂಡ, ಈ ಲೋಕದಲ್ಲಿ ಗುಲಾಮರಿಗೆ ಸರಿಯಾದ್ರು. ಗುಲಾಮನಿಗೆ ಸಫರಿಂಗ್ ಸರ್ವೆಂಟ್, ಐಸೈಯಾ 42:49, ಸಫರಿಂಗ್ ಸರ್ವೆಂಟ್ ಜೀಸಸ್. ಅದಕ್ಕೆ ಅಪ್ಪ, ನೀನ್ ಚಿತ್ತ ನೆರವೇರಿಸಿದೆ. ಈ ಲೋಕದಲ್ಲಿ ಎಲ್ಲೂ ಸ್ಥಾನಮಾನ ಅಂತಸ್ತು ಆಸೆ ಪಟ್ಟಿಲ್ಲಪ್ಪ. ನಾನು ನಿನ್ಗೆ ಸರಿಸಮಾನ ಆದ್ರೂ ಕೂಡ ಈ ಲೋಕದಲ್ಲಿ ಗುಲಾಮನಿಗೆ ಸರಿಯಾಗಿ ಬಾಳದ್. ಪ್ರಿಯರಿ, ಏನ್ರಿ ಯೇಸುವಿನ ಒಂದು ಎಂತ ತಗ್ಗಿಸ್ಕೊಳ್ಳುವಿಕೆ ಅಲ್ವಾ, ಎಂತ ವಿನಯತೆ. ಓ ಗಾಡ್, ಇದು ನಾವು ಗಂಟೆಗಟ್ಟಲೆ ಧ್ಯಾನ ಮಾಡ್ಬೇಕು. ಈ ವಿಷಯ ಧ್ಯಾನ ಮಾಡ್ಬೇಕು, ಮತ್ತು ಅದರ ಬಗ್ಗೆ ಯೇಸು ಅಂತ ಕೃಪೆ ನಮ್ಗೆ ಕೊಡಿ ಅಂತ ಪ್ರೇಯರ್ ಮಾಡ್ಬೇಕು. ಎಲ್ಲ ಅಂತ ಹೇಳಿದ್ರೆ ಸೈತಾನ ಬಿಡಲ್ಲ ನಮ್ನ. ಆವಾಗಲೇ ನಾವು ಹೇಳಕ್ಕಾಗತ್ತೆ, ಅಪ್ಪ ನಿನ್ ಚಿತ್ತ ನೆರವೇರಿಸಿದೆ. ನಿನ್ನ ಚಿತ್ತವನ್ನೇ ನಾ ಪ್ರತಿಯೊಂದಲ್ಲೂ ನಿನ್ಗೆ ಮಹಿಮೆ ಬರುವಂಗೆ ನೋಡಿದೆ. ನನಗಲ್ಲ, ಕೀರ್ತನೆ 15 ಹೇಳುವಾಗೆ, ನಮಗಲ್ಲ, ನಿಮಗೆ, ನಾಮಕ್ಕೆ ಮಹಿಮೆ ಆಗಲಿ. ಪ್ರಿಯರಿ, ಇದು ನಮ್ಮ ಜೀವನದಲ್ಲಿ ಹೇಳುವಂಗಿರ್ಬೇಕು. ಅಪ್ಪ, ನನಗೆ ಅಲ್ಲ, ನಿನ್ಗೆ ಮಹಿಮೆ, ಪ್ರತಿಯೊಂದರಲ್ಲೂ ನಿನಗೆ ಮಹಿಮೆ, ನಿನಗೆ ಅಪ್ಪ ಘನಮಾನ ಗೌರವಗಳು. ಒಬ್ಬನ ಹೊಗಳು. ಅದಕ್ಕೆ ಹೆಸರು ಹೇಳಿದ್ರು, ಒಳ್ಳೆ ಗುರುವೆ ಅಂತ ಹೇಳುವಾಗ ಹುಷಾರ ಮಾತಾಡೋ. ನಮ್ಗೆ ಒಳ್ಳೇದಂತ ಹೊಗಳು ಇಷ್ಟು ಖುಷಿ ಆಗುತ್ತೆ ಅಲ್ವಾ? ಎಲ್ಲ ಸ್ಟೇಜ್ ಮೇಲೆ ಕೂಸ್ಕೊಂಡು ಎಲ್ಲ ಮಾಲೆ ಹಾಕುವಾಗ, ಎಲ್ಲ ಹೊಗಳುವಾಗ. ಅದೇ ಆ ಸ್ಟೇಜಲ್ಲಿ ತೆಗಳಿದ್ರೆ ಯಾವನು ಸ್ಟೇಜಿಗೆ ಹೋಗಲ್ಲ. ಆವಾಗ ಸ್ಟೇಜಿಗೆ ಹೋಗ್ಬೇಕು. ಎಲ್ಲಿ ತೆಗಳಿಕೆ ಉಂಟು, ಎಲ್ಲಿ ಬೈತಾರೆ ಅಲ್ಲಿ ಹೋಗ್ತೀವ ನಾವು, ಅಲ್ಲಿ ಹೋಗಲ್ಲ. ಎಲ್ಲಿ ಸ್ಥಾನಮಾನ ಅಂತ, ಅದು ಯಾವ ಫಂಕ್ಷನ್ ಆಗ್ಲಿ, ಸ್ಥಾನಮಾನ ಅಂತಸ್ತಿಯಾ ಹೋಗ್ತೇವೆ, ಇಲ್ಲ ಅಂತ ಹೇಳಿಲ್ಲ. ಯಾಕೆ ಹೋಗ್ಬೇಕು ಅಂತ. ಬಟ್ ಜೀಸಸ್ ಹೇಳ್ತಾರೆ, ಇಲ್ಲ ರೀ, ಹೋಗಿ ಲಾಸ್ಟಿಗೆ ಕೂತ್ಕೊಳ್ರಿ, ಸ್ಥಾನಮಾನ ಬಯಸ್ಬೇಡ್ರಿ. ಎಲ್ಲ ಸ್ಥಾನಮಾನ, ಅಂತಸ್ತು, ಘನಮಾನ, ಗೌರವ ನಮ್ ತಂದೆ ದೇವ್ರಿಗೆ ಒಬ್ರಿಗೇ ಸಲ್ಬೇಕು, ನಮ್ಗಲ್ಲ. ಅದಕ್ಕೆ ಹೆಸರು ಮಾಡ್ತಾರೆ, ಅಪ್ಪ ನೆರವೇರಿತು. ಲೈಫಲ್ಲಿ ನಾನು ಏನ್ ಮಾಡ್ಬೇಕಾಗಿತ್ತು, ನಿನ್ನನ್ನೇ ಮಹಿಮೆ ಪಡಿಸಿದೆ, ನಿನ್ನನ್ನೇ ಮಹಿಮೆ ಪಡಿಸಿದೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿನ್ ಚಿತ್ತ ನಾನು ಹುಡುಕಿದೆ. ಆ ಚಿತ್ತ ನೆರವೇರಿಸಲುದೊಂದೇ ನನ್ನ ಜೀವನದ ನಂದ ಯೋಜನೆ ಆಗಿತ್ತು ಅಪ್ಪ. ಆದ್ರಿಂದ ಧೈರ್ಯವಾಗಿ ಯೇಸು ಹೇಳಿದ್ರಪ್ಪ, ಎಲ್ಲ ನೆರವೇರಿಸಿದೆ, ನನ್ನ ಆತ್ಮ ಸ್ವೀಕಾರ ಮಾಡಪ್ಪ. ಲೂಕ 20 ಆಮೇಲೆ ಕೊನೆ ವಚನ ಯೇಸು ಹೇಳ್ತಾರೆ, ಅಪ್ಪ ನನ್ನ ಆತ್ಮ ಒಪ್ಪಿಸ್ಕೊಡ್ತಾ ಇದ್ದೇನೆ. ಲೂಕ 23:46, ನನ್ನ ಆತ್ಮ ನಿಮ್ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇನೆಪ್ಪ, ಸ್ವೀಕಾರ ಮಾಡುವಂತ. ಪ್ರಿಯರು, ಧೈರ್ಯವಾಗಿ ಯೇಸು ಹೇಳ್ಬೋದು, ಹೇಳಿದ್ರು ಧೈರ್ಯವಾಗಿ. ಅದು ಹೇಳಕ್ಕೆ ಗೊತ್ತಿದ್ದಲ್ಲ, ಪಾಪಿಗಳು ಹೇಳಕ್ಕಾಗತ್ತಾ? ನಾವೇನು ಕೆಟ್ಟತನ ಮಾಡಿದೆ, ಅಪ್ಪ ನನ್ನ ಆತ್ಮ ನಿನ್ ಕೈಲಿ ಒಪ್ಪಿಸ್ತೇನೆ, ಲೈಫ್ ಲಾಂಗ್ ಮಾಡಿದ್ದೇನೆ, ವಿರೋಧವಾಗಿ ಮಾಡಿದ್ದೇನೆ, ನಿಮ್ ಖುಷಿ ವಿರೋಧ ನಡೆದಿದ್ದೇನೆ, ನಮ್ಮ ಆತ್ಮ ಸ್ವೀಕಾರ ಮಾಡುವಂತ ಹೇಳೋ ಧೈರ್ಯ ಬರುತ್ತಾ ನಮ್ಗೆ? ಹತ್ರ ಹೋಗ್ಲಿಕ್ಕೂ ಧೈರ್ಯ ಬರಲ್ಲ ಆ ಸಮಯದಲ್ಲಿ. ಅಯ್ಯೋ, ನಾನು ಎಲ್ಲ ವಿರೋಧವಾಗಿ ಮಾಡಿದ್ದೇನೆ, ಈಗ ಹೇಗೆ ಮುಖ ತೋರಿಸುದು ಅಂತೀವಿ ನಾವು. ಅವ್ರು ಹೇಳು ಒಂದು ಮಾತು ನಾನು ಕಿವಿಗೊಟ್ಟಿಲ್ಲ, ಹೇಗಪ್ಪ ಅವರ ಮುಂದೆ ಹೋಗೋದು? ಅದಕ್ಕೆ ಕದ್ದು ಕೂರ್ತೀವಿ ನಾವು, ಕದ್ದು ಕೂರ್ತೇವೆ, ತಪ್ಪಿಸ್ಕೊಳ್ತೇವೆ. ಬೆಳಗ್ಗೆ ಏಸ ಇರಲ್ಲ, ಬೆಳಗ್ಗೆ ಕತ್ಲೆ ಕೆಲಸ ಮಾಡೋನು ಬೆಳಕಿಗೆ ಬರುವುದಿಲ್ಲ, ಯಾಕೆಂದ್ರೆ ಎಲ್ಲ ಬಯಲಾಗತ್ತೆ ಅಲ್ವಾ, ಅವನ್ಯಾಕೆ ಮುಂದೆ ಬರ್ತಾನೆ? ಅದರಿಂದ ಏಸಮಿಲ್ಲ, ಅಯ್ಯಯ್ಯೋ ಹೇಗೆ ಸಾಯುದಪ್ಪ, ದೇವರೇ ನನ್ ಭಯ ಆಗತ್ತೆ, ಯಾಕೆಂದ್ರೆ ಈಗ ನಂದೆಲ್ಲ ತಪ್ಪೆಲ್ಲ ಬಯಲಾಗುತ್ತೆ, ಈಗ ನಿಮ್ ಅಂತಿಮ ತೀರ್ಪಿನಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ, ಗುಟ್ಟು ರಟ್ಟಾಗ್ಬಿಡುತ್ತೆ ಅಂತ. ಅದರಿಂದ ಒಳ್ಳೆ ಮನುಷ್ಯನಿಗೆ ಏನ್ ಭಯ ಇರೋದಿಲ್ಲ.
ಯೋನ ತಮ್ಮ ಪತ್ರಿಕೆಯಲ್ಲಿ ಹೇಳ್ತಾರೆ, ಒಂದು ಯೋವನ 4ನೇ ಅಧ್ಯಾಯದಲ್ಲಿ, ಇದರಿಂದಾಗಿ ವಚನ 17, ಪ್ರೀತಿ ನಮ್ಮಲ್ಲಿಗೆ ಸಿದ್ಧಿಗೆ ಬಂದಿರುತ್ತದೆ, ನ್ಯಾಯ ತೀರ್ಪಿನ ದಿನದಂದು ನಾವು ಭರವಸೆಯಿಂದ ಇರುತ್ತೇವೆ. ಭಯಪಡ್ಬೇಕಾಗಿಲ್ಲ. ಸಾಯುವಾಗ ಯೇಸು ಎಷ್ಟು ಧೈರ್ಯವಾಗಿ ಮರಣ ಹೊಂದಿದ್ರಲ್ವಾ. ಅಪ್ಪ ನನ್ನ ಆತ್ಮ, ಎಷ್ಟು ಧೈರ್ಯವಾಗಿ ಹೇಳ್ತಾರೆ, ನಿಮ್ಮ ಆತ್ಮ ನಿಮ್ ಕರಳೆ ಅರ್ಪಿಸ್ತೀನಪ್ಪ, ಎಲ್ಲ ನಿಮ್ ಚಿತ್ತ ಮಾಡದೆಪ್ಪ ಅಂತ ಭರವಸೆಯಿಂದ ಇರ್ತೀವಿ ನಾವು. ಈ ಲೋಕದಲ್ಲಿ ನಮ್ಮ ಬಾಳು ಕ್ರಿಸ್ತ ಯೇಸುವಿನ ಬಾಳಿನಂತೆ ಇರುವುದರಿಂದ ಆ ಭರವಸೆ ನಮಗಿರುತ್ತದೆ. ನಮ್ಗೆ ಧೈರ್ಯ ಇರ್ತದಲ್ವ. ಸಾಯ್ಬೇಕಾದ್ರೆ, ಇಲ್ಲ ನಾನು ದೇವ್ರ ಚಿತ್ತನೆ ಮಾಡಿದ್ದೇನೆ, ಸ್ವಾಮಿ ಪ್ರಕಾರ ಹೇಳ್ದಂಗೆ ನಾನು ಮಾಡಿದ್ದೇನೆ, ದೇವ್ರ ವಾಕ್ಯದಂತೆ, ನಾವು ಧೈರ್ಯವಾಗಿ ಸಾಯ್ತೇವೆ. ಇಲ್ಲಾಂದ್ರೆ ಅಯ್ಯಯ್ಯೋ ಸಾಯ್ಬೇಕಲ್ಲಪ್ಪ, ಎಷ್ಟು ಕೆಲಸ ಬಾಕಿ ಇದೆ, ನಾನು ನಂದೇ ಇಷ್ಟ ಮಾಡಿದೆ, ನಾನು ತುಂಬಾ ಪಾಪ ಮಾಡಿದೆ, ಅಯ್ಯೋ ಅಯ್ಯೋ ಅಂತ ಹೇಳ್ಕೊಂಡು ಸಂಕಟ ಪಡ್ಬೇಕಾಗತ್ತೆ. ಬಟ್ ಈ ಲೋಕದಲ್ಲಿ ನಮ್ಮ ಬಾಳು ಕ್ರಿಸ್ತ ಯೇಸುವಿನ ಬಾಳಿನಂತೆ ಇರುವುದರಿಂದಲೇ ಆ ಭರವಸೆ ನಮಗಿದೆ. ಇಲ್ಲ, ನಾನು ದೇವ್ರ ಚಿತ್ತಂತೆ, ನಾನು ಹೆದರುದಿಲ್ಲ ಮರಣಕ್ಕೆ. ಪ್ರೀತಿಯಲ್ಲಿ ಭೀತಿ ಇರುವುದಿಲ್ಲ, ಪೂರ್ಣ ಪ್ರೀತಿ ಭೀತಿಯನ್ನ ಒಳದೂಡುತ್ತದೆ. ಅದರಿಂದ ಇಲ್ಲಿ ಯೇಸ್ವಾಮಿ ಧೈರ್ಯವಾಗಿ ಹೇಳಿದ್ರು. ಈಗ ಸ್ಟೇಫನನ್ನು ಕೊಲ್ಲುವಾಗ್ಲೂ ಕೂಡ ಎಷ್ಟು ಖುಷಿಯಾಗಿ ಹೇಳಿದ, ಅಪ್ಪ ನನ್ನ ಆತ್ಮ ಈ ತಪ್ಪ ಅವ್ರ ಮೇಲೆ ಹೊರಿಸ್ಬೇಡಪ್ಪ. ಕೆಲವು ಹೇಳ್ತಾರಲ್ಲ, ನಾನೀಗ ಕ್ಷಮಿಸಿದ್ದೇನೆ, ದೇವರೆಲ್ಲ ನೋಡ್ಕೋತಾರೆ, ದೇವ್ರು ನೋಡ್ಕೋತಾರೆ ಅಂತ ಹೇಳೋ, ಅಲ್ಲಿ ಏನ್ ಕ್ಷಮೆ ಕೊಟ್ಟಿವು ಅಂದ್ರೆ ದೇವ್ರ ನಿಂಗೆ ಶಿಕ್ಷೆ ಕೊಡ್ತಾರೆ, ನಾನು ದೇವ್ರಿಗೆ ಕೊಡ್ತಾ ಇದ್ದೇನೆ, ದೇವ್ರಿಗೆ ನೀನೇ ಶಿಕ್ಷೆ ಕೊಡು. ಇಲ್ಲ, ಅದನ್ನು ಬಯಸ್ಬಾರ್ದು ನಾವು. ಗೊತ್ತಿದಲ್ಲ, ಎಲ್ಲ ದೇವ್ರು ನೋಡ್ಕೋತಾರೆ ಅಂತ ಇಲ್ಲ, ಹಾಗೆ ಹೇಳುವಂಗಿಲ್ಲ. ದೇವ್ರ ಕ್ಷಮೆ ಕೊಡ್ಲಿ ಅಂತೆಲ್ಲ ಪ್ರಾರ್ಥನೆ ಮಾಡ್ಬೇಕು. ಈಗ ಸ್ಟೇಫನ್ ಕೂಡ ನನ್ ಶಿಕ್ಷೆ ಕೊಡ್ತಿದ್ರಲ್ಲ, ಬನ್ನಿ ಸ್ವರ್ಗಕ್ಕೆ, ಎಲ್ಲ ಗೊತ್ತಾಗತ್ತೆ ಅಂತ ಹೇಳ್ಕೊಂಡೇನ ಇಲ್ಲ, ಚಾಲೆಂಜ್ ಮಾಡಿಲ್ಲ. ಅಪ್ಪ ಅವ್ರ ಮೇಲೆ ತಪ್ಪು ಹೊರಿಸ್ಬೇಡಪ್ಪ, ಒಂದೇ ಪ್ರೇಯರು ಅಷ್ಟೇ. ಅದರಿಂದ ಪ್ರಿಯ, ನಮ್ಮ ಜೀವನ ಯೇಸು ಜೀವನ ತರ ಇದ್ರೇನೆ ನಾವು ಕೂಡ ಧೈರ್ಯವಾಗಿ ಹೇಳ್ಬೋದು, ಅಪ್ಪ ನನ್ನ ಆತ್ಮ ನಿಮ್ ಕರಳೆ ಅರ್ಪಿಸ್ತೇನೆ, ಎಲ್ಲ ನಿಮ್ ಚಿತ್ತನೆ ಮಾಡಿದ್ದೇನೆ, ನಿಮ್ ಖುಷಿಪರ ನಡೆದಿದ್ದೇನೆ, ನಿಮ್ ಬಳಿಗೆ ನಾನು ವಾಪಸ್ ಬರ್ತೇನೆ. ಅವಾಗ ಧೈರ್ಯವಾಗಿ ಹೇಳ್ಬೋದು. ಇನ್ನು ಸೈತಾನ ಕಾರ್ಯ ಮಾಡಿದ್ರೆ ಯಾರ್ಯಾರೋ ಚಿತ್ತ, ಇಬ್ರು ಯಜಮಾನರು ಸೇವ್ ಮಾಡಕ್ಕಾಗಲ್ಲ ಅಂತ ಸೇವ್ ಮಾಡಿದ್ರೆ, ಇಬ್ರು ಯಜಮಾನ್ ಸೇವ್ ಮಾಡಿದ್ರೆ ಹೇಗೆ ಒಬ್ಬನ ಹತ್ರ ಎಲ್ಲ ನಿಮ್ ಹೇಳ್ದಂಗೆ ಮಾಡಿದ್ದೀನಿ ಅಂತ. ಅದಕ್ಕೆ ಹೇಳಿದ್ರೆ ಒಬ್ಬನೇ ಯಜಮಾನ ಆಗ್ಬೇಕು ನಮಗೆ, ಆವಾಗಲೇ ನಾವು ಅವನ ಹತ್ರನೇ ಹೋಗ್ಬಹುದು. ಇಲ್ಲ ಅಂತ ಹೇಳಿದ್ರೆ, ಅಯ್ಯೋ ಇಬ್ರು ಯಜಮ್ ಸೇವ್ ಮಾಡಿದ್ದೀನಿ, ಯಾರ ಹತ್ರ ಹೋಗೋದು ಗೊತ್ತಾಗಲ್ಲ ನನಗೆ, ಅಲ್ಲಿ ಹೋಗೋದ ಅಲ್ಲಿ ಹೋಗೋದ ಗೊತ್ತಾಗಲ್ಲ ಅಂತ ಅವನು ಈಗ 2 ದೋಣಿಯಲ್ಲಿ ಕಾಲಿಟ್ಟಂಗೆ ಅವನು. ಅದಕ್ಕೆ ನಮ್ ಲೈಫಲ್ಲಿ ಒಂದೇ ಯಜಮಾನ. ಅದಕ್ಕೆ ಯೇಸ್ವಾಮಿ ಈ ಲೋಕದಲ್ಲಿ ಒಬ್ಬನೇ ಯಜಮಾನ, ತಂದೆ. ಯೋನ 5ನೇ ಅಧ್ಯಾಯದಲ್ಲಿ ನೋಡಿದ್ರೆ ಎಷ್ಟು ಕ್ಲಿಯರ್ ಆಗಿದೆ ಅಲ್ಲಿ. ಯೋನ 5ನೇ ಅಧ್ಯಾಯದಲ್ಲಿ 19:5-19, ಯೇಸಮ್ಮನ ಉದ್ದೇಶಿಸಿ, ನಾನು ನಿಮ್ಗೆ ಸತ್ಯವಾಗಿ ಹೇಳ್ತೀನಿ, ಪುತ್ರನು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು, ಪಿತನು ಮಾಡುವುದನ್ನು ಕಂಡು ತಾನು ಹಾಗೇ ಮಾಡುತ್ತಾನೆ, ಪಿತನು ಮಾಡುವುದನ್ನೇ ಪುತ್ರ ಮಾಡ್ತಾನೆ. 30ನೇ ವಚನ, 5:30, ನನ್ನಷ್ಟಕ್ಕೆ ನಾನೇ ಏನೂ ಮಾಡಲಾರೆ, ಪಿತನ್ ನನಗೆ ತಿಳಿಸಿದ ಪ್ರಕಾರನೇ ನಾನು ತೀರ್ಪು ಕೊಡ್ತೀನಿ. ಅದರಿಂದ ಯೇಸಮ್ಮ ನನ್ನ ತಂದೆ, ಅದಕ್ಕೆ ಏನ್ ಗೊತ್ತಾ, ನನ್ನ ತಂದೆ ಬಳಿಗೆ ಹೋಗ್ತೀನಿ. ಮರಣ ಅಂದ್ರೆ ಅದು ತಂದೆ ಬಳಿಗೇನೆ, ಮತ್ತೆ ನನ್ನ ಆತ್ಮ ಅಲ್ಲಿ ಸೇರುತ್ತೆ ತಂದೆ ಹತ್ರ. ಹಾಗೆ ನಾವು ದೇವ್ರ ಚಿತ್ತ ಮಾಡಿದ್ರೆ ನೆರವೇರಿಸ್ತೇನೆ, ನಮ್ಗೆ ಯಾವ ಭಯ ಇರೋದಿಲ್ಲ, ಖುಷಿಯಾಗಿ ಸಾಯ್ಲಿಕ್ಕೆ ಬಯಸ್ತೇವೆ. ಯಾಕೆ ನನ್ನ ತಂದೆಯ ಮಧ್ಯೆ ಅಲ್ಲಿ ಹೋಗ್ತೀನಿ. ಅದನ್ನ ನಾವು ಧೈರ್ಯವಾಗಿ ಹೇಳ್ಬೋದು, ಅಪ್ಪ ನನ್ನ ಆತ್ಮ ನಿಮ್ ಕರಳೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಅಂತ ಸ್ವೀಕಾರ ಮಾಡೋಣ. ತಂದೆ ನಿಮ್ಗೆ ಸ್ತೋತ್ರವಾಗಲಿಪ್ಪ, ನಿಮ್ ಮಹಿಮೆ ಆಗಲಿ ತಂದೆ ಆ ದೇವ್ರೆ. ತಂದೆ ಆ ದೇವ್ರೆ, ಯೇಸುವಿನ ಪ್ರತಿಯೊಂದು ವಾಕ್ಯಕ್ಕಾಗಿ ಸ್ತೋತ್ರವಾಗಲಿ ಅಪ್ಪ. ತಂದೆ ಯೇಸುವಿನ ಪ್ರತಿಯೊಂದು ನುಡಿಗಳು ನಮ್ಗೆ ಆದರ್ಶವಾಗಲಿ ಸ್ವಾಮಿ. ಅವ್ರ ತರಾನೇ ನಾವು ಜೀವನ ಮಾಡ್ಲಿಕ್ಕೆ ನಮ್ಗೆ ಬೇಕಾದ ಕೃಪೆ ಅನುಗ್ರಹಿಸಿ. ಆವಾಗಲೇ ಯೇಸಮ್ಮ ಹೇಳಿದಾಗೆ ಎಲ್ಲಾ ನೆರವೇರುತ್ತಪ್ಪ, ನೀ ಕೊಟ್ಟ ಕಾರ್ಯ ಎಲ್ಲ ನಾನು ಮಾಡಿಸಿದ್ದೀನಿ, ಅದನ್ನೇ ನಾನು ಮಾಡಿದ್ದೀನಿ ಅಪ್ಪ, ನಿಮ್ ಬಳಿಗೆ ಬರ್ತೀನಿ, ನನ್ನ ಆತ್ಮ ಸ್ವೀಕರಿಸ ಅಂತ ನಾವು ಕೊನೆಗಳಿಗೆ ಹೇಳುವಂತೆ ಅನುಗ್ರಹಿಸಪ್ಪ.
ನಿಮ್ ಪವಿತ್ರಾತ್ಮರಿಗೆ ಜೀವಿಸ್ತಾ ನಿಮ್ಮ ಪ್ರೀತಿಯ ಮಗನಾದ ಯೇಸು ಕ್ರಿಸ್ತರ ಮುಖಾಂತರ ನಾನು ಪ್ರಾರ್ಥಿಸ್ತೀನಿ. ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮ ನಿಮ್ಮೆಲ್ಲರನ್ನ ಆಶ್ರಯಿಸಿ ಕಾಪಾಡಲಿ. ಗಾಡ್ ಬ್ಲೆಸ್ ಯು ಆಲ್. Thank you.